ಪ್ರೀತಿಸುತ್ತಾನೆ. ನಿನ್ನ ಸಮಸ್ಯೆ ಏನಿದ್ದರೂ ಚಿಂತೆಯಲ್ಲಿ ಮುಳುಗಿದ್ದರೂ, ನಿನ್ನ ಸಮಸ್ಯೆ ಏನಿದ್ದರೂ ಚಿಂತೆಯಲ್ಲಿ ಮುಳುಗಿದ್ದರೂ ಯೇಸು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವಾ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವಾ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ಯೇಸು ನಿನಗೆ ಅಪಾರ ಸಹಾಯ ಮಾಡುವನು. ಯೇಸು ನಿನಗೆ ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವಾ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಿನ್ನಲ್ಲಿ ಪಾಪ ಎಷ್ಟಿದ್ದರೂ, ಅಪರಾಧದಿಂದ ತುಂಬಿದ್ದರೂ, ನಿನ್ನಲ್ಲಿ ಪಾಪ ಎಷ್ಟಿದ್ದರೂ, ಅಪರಾಧದಿಂದ ತುಂಬಿದ್ದರೂ, ಪ್ರಭು ನಿನಗೆ ಮನ್ನಿಸಿ ನೂತನ ಪಡಿಸುವನು. ಪ್ರಭು ನಿನ್ನನ್ನು ಮನ್ನಿಸಿ ನೂತನ ಪಡಿಸುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವಾ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವಾ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಹೌದು, ದೇವಾದಿದೇವನು, ಕರ್ತಾದಿಕರ್ತನು, ಮಹೋನ್ನತನು, ಮಹಾ ಉಪಕಾರಿಯಾಗಿರ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪಾಸ್ಟರ್ ಎನ್ ದೇವದಾಸದ ನಾನು ದಾಂಡೇಲಿಯಿಂದ, ಕರ್ನಾಟಕದಿಂದ ನಿಮ್ಮೆಲ್ಲರನ್ನು ಈ ಸಮಾಚಾರಕ್ಕಾಗಿ, ಈ ಶುಭ ಸಂದೇಶಕ್ಕಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಇವತ್ತು ನಾನು ಒಂದು ಅದ್ಭುತವಾದಂಥ, ಒಂದು ಮನಕುಲುಕುವಂಥ, ಒಂದು ಹೃದಯ ಗುಣಪಡಿಸತಕ್ಕಂಥ ಒಂದು ಸಂದೇಶವನ್ನು ನಾನು ನಿಮ್ಮ ಹತ್ರ ತರಲಿಕ್ಕಿದ್ದೇನೆ. ಯೇಸು ಕ್ರಿಸ್ತನು ಬಡವರಿಗೆ ಶುಭ ವರ್ತಮಾನವನ್ನು ಸಾರಲು, ಮುರಿದು ಹೋಗಿದ್ದವರಿಗೆ, ಮುರಿದ ಹೃದಯವರಿಗೆ
ಮುರಿದ ಹೃದಯದಿಂದ ಇದ್ದವರಿಗೆ ಗುಣಪಡಿಸಲು, ಒಡೆದು ಹೋದ ಹೃದಯವನ್ನು ಗುಣಪಡಿಸಲು ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಒಡೆದು ಹೋದ ಮಡಿಕೆಯಂತೆ ನನ್ನ ಮನವು ಒಡೆದು ಹೋಗಿದೆ. ಯೇಸು ಯೇಸು ಚೂರು ಚೂರಾಗಿ ಹೋಗಿದೆ, ನೀನೆ ಜೋಡಿಸು. ಚೂರು ಚೂರಾಗಿ ಹೋಗಿದೆ, ನೀನೆ ಜೋಡಿಸು. ನೊಂದಿರುವೆನೇಸು, ಹೃದಯ ಶೋಕಿಸಿದೆ. ನೊಂದಿರುವೆ ಯೇಸು, ಹೃದಯ ಶೋಕಿಸಿದೆ. ನೀ ಬಂದು ಸಂತೈಸುವ ಕರ್ತನೆ, ನೀ ಬಂದು ಸಂತೈಸುವ ಕರ್ತನೆ. ಒಡೆದು ಹೋದ ಮಡಿಕೆಯಂತೆ ನನ್ನ ಮನವು ಒಡೆದು ಹೋಗಿದೆ. ಯೇಸು ಯೇಸು ಚೂರು ಚೂರಾಗಿ ಹೋಗಿದೆ, ನೀನೆ ಜೋಡಿಸು. ಚೂರು ಚೂರಾಗಿ ಹೋಗಿದೆ, ನೀನೆ ಜೋಡಿಸು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವಂಡರ್ಫುಲ್ ಮೈ ಲಾರ್ಡ್. ಇವತ್ತು ಎಷ್ಟು ಜನರು ನನ್ನನ್ನು ಕೇಳ್ತಿರ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರರು, ನನ್ನ ವೀಕ್ಷಕರು ಮತ್ತು ಕರ್ತನಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಬ್ಬರು, ಮಾನವನಾಗಿ ಜನ್ಮಿಸಿದ್ದ ಪ್ರತಿಯೊಬ್ಬರಿಗೂ ನಾನು ತರ್ತಕ್ಕಂಥ ಈ ಶುಭ ವಾರ್ತೆ, ಗುಡ್ ನ್ಯೂಸ್ ಕಾರ್ಯಕ್ರಮವನ್ನು ನಿಮಗಾಗಿ ನಾನು ಆರಂಭ ಮಾಡಿದ್ದೇನೆ. ನಾವು ಎಲ್ಲ ನ್ಯೂಸ್ಗಳಲ್ಲಿ ನೋಡ್ತೇವೆ. ನ್ಯೂಸ್ಗಳಲ್ಲಿ ನೋಡಿದಾಗ ಅನೇಕ ಕೆಟ್ಟದಾಗಿದ್ದನ್ನು, ಹಾಳಾಗಿದ್ದನ್ನು, ನಾಶವಾಗಿದ್ದನ್ನು, ಕುಟುಂಬಗಳು ಚದರಿ ಹೋಗಿದ್ದನ್ನು, ಅಥವಾ ಅಪರಾಧಗಳು ಆಗಿರ್ತಕ್ಕಂಥ ಮತ್ತು ವಿಪತ್ತುಗಳು, ನಾಶನ, ಇವೆಲ್ಲಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಇವೆಲ್ಲಗಳು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಗಮನಿಸ್ತಕ್ಕಂಥ ಒಂದು ಕಾರ್ಯ ಇದೆ. ನಾನು ಈ ಗುಡ್ ನ್ಯೂಸ್ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇನೆ. ಇದನ್ನು ಗುಡ್ ನ್ಯೂಸ್ ಚಾನಲ್ ಎಂಬುದಾಗಿ ತಿಳ್ಕೊಳ್ರಿ. ಹಲ್ಲೆಲೂಯಾ. ಯಾಕೆಂದರೆ ದುರ್ವಾರ್ತೆಯನ್ನು, ಅಪವಾರ್ತೆಯನ್ನು ಅಥವಾ ಅಪರಾಧದ ವಾರ್ತೆಯನ್ನು, ಭ್ರಷ್ಟದ ವಾರ್ತೆಯನ್ನು, ಭ್ರಷ್ಟಾಚಾರ, ದುಃಖಗಳು, ಬಾಧೆಗಳು, ಸಂಕಷ್ಟಗಳು ಎಲ್ಲ ಕೇಳಿ ಕೇಳಿ ಅನೇಕ ಜನರಿಗೆ ಮನಸ್ಸಲ್ಲಿ ದ್ವೇಷ, ಅಸೂಯೆ ಹುಟ್ಟುಕೊಳ್ತದೆ. ಒಂದು ಮಾತನ್ನು ಹೇಳಬೇಕು ನಿಮಗೆ. ವೈದ್ಯರು ಒಂದು ರೋಗ ಪೀಡಿತನಾಗಿರ್ತಕ್ಕಂಥ ವ್ಯಕ್ತಿಗೆ ಒಂದು ಮಾತು ಹೇಳ್ತಾರೆ. ಅವರು ಸೈಕಲಾಜಿಸ್ಟ್, ಮನಃಶಾಸ್ತ್ರಜ್ಞರು, ಸೈಕಟ್ರಿಸ್ಟ್. ಅವ್ರೇನಂತಾರಂದರೆ, ನೀವು ಮಾನಸಿಕವಾಗಿ, ವಿಶೇಷವಾಗಿ ರೋಗಗಳು, ಶುಗರು ಮತ್ತು BP, ಇವೆಲ್ಲ ದೈಹಿಕವಾದಂಥ ರಕ್ತದ ಒತ್ತಡದಿಂದ ಬರ್ತಕ್ಕಂಥ ಎಲ್ಲ ರೋಗಗಳಿಗೆ ಬರಲಿಕ್ಕೆ ಬಹಳಷ್ಟು ಕಾರಣಗಳಿದೆ. ಆದರೆ ನೀವು ಕ್ರೈಮ್ ಪ್ರೋಗ್ರಾಮನ್ನು ಅಥವಾ ಯಾವುದೇ ನ್ಯೂಸ್ ಚಾನಲಲ್ಲಿ ಹೆಚ್ಚಾಗಿ ಕ್ರೈಮನ್ನು ತೋರಿಸ್ತಕ್ಕಂಥ ಕ್ರೈಮ್ ಪ್ರೋಗ್ರಾಮನ್ನು ಅಥವಾ ಭ್ರಷ್ಟತೆಯನ್ನು ಅಥವಾ ಅನಿಷ್ಟವನ್ನು ಅಥವಾ ನಾಶನವನ್ನು, ವಿನಾಶನವನ್ನು ತೋರಿಸ್ತಕ್ಕಂಥ ಯಾವುದೇ ಪ್ರೋಗ್ರಾಮ್ಗಳಾಗಲಿ, ಆ ಕಾರ್ಯಕ್ರಮಗಳಾಗಲಿ ನೋಡದೇ ಇದ್ದರೆ ಬಹಳ ಒಳ್ಳೆಯದು ಎಂಬುದಾಗಿ ಹೇಳಿದರು. ಇದನ್ನು ನಾನು ತಿಳಿದುಕೊಂಡಲೇ ನನಗನಿಸಿತ್ತು, ನಾನೊಂದು ಗುಡ್ ನ್ಯೂಸ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಬೇಕೆಂಬುದಾಗಿ ಹೇಳಿಕೊಂಡು ಆ ಗುಡ್ ನ್ಯೂಸ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈಗ ಈ ಗುಡ್ ನ್ಯೂಸ್ ಪ್ರೋಗ್ರಾಮಲ್ಲಿ, ಈ ಒಂದು ಪ್ರೋಗ್ರಾಮಲ್ಲಿ ನೀವೆಲ್ಲರೂ ಎಷ್ಟೋ ಜನ ಆಸಕ್ತಿಯಿಂದ ಸೇರಿ ಬಂದಿದ್ದೀರಿ. ನಿಮಗೆ ಸುಂದರವಾದಂಥ ಸಂಗೀತದಿಂದ ಮತ್ತು ಹೃದಯವನ್ನು ಗುಣಪಡಿಸ್ತಕ್ಕಂಥ ಸಂಗೀತದಿಂದ ನಾವು ಇವತ್ತು ನಿಮ್ಮನ್ನು ಬಲಪಡಿಸಿರ್ತೇವೆ. ಈಗ ನೀವು ನನ್ನನ್ನು ಗಮನಿಸ್ತೀರಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು? ಯೇಸು ಕ್ರಿಸ್ತನು ನಾನು ಯಾಕೆ ಇಲ್ಲಿ ನಿಂತು ಸುವಾರ್ತೆ ಸಾರ್ತಾ ಇದ್ದಾನೆ? ಈ ಗುಡ್ ನ್ಯೂಸ್ ಸುವಾರ್ತೆ, ಈ ಗುಡ್ ನ್ಯೂಸ್ ಪ್ರೋಗ್ರಾಮಲ್ಲಿ, ಈ ಶುಭವಾರ್ತೆಯ ಕಾರ್ಯಕ್ರಮದಲ್ಲಿ ನಾನು ಯಾಕೆ ನಿಮಗೆ ಇದನ್ನು ಸಾರ್ತಾ ಇದ್ದೇನೆ? ಯಾಕೆಂದರೆ ಇವತ್ತು ಒಂದು ಅದ್ಭುತವಾದಂಥ, ಒಂದು ಭಯಾನಕವಾದಂಥ, ಅದಂತೆ ಮತ್ತು ಕರುಣಾಜನಕವಾದಂಥ, ಅದ್ಭುತವಾದಂಥ ಒಂದು
ನಿಜ ಸಂಗತಿಯನ್ನು, ನಿಜ ಘಟನೆಯನ್ನು ನೀವು ಕೇಳಲಿಕ್ಕಿದ್ದೀರಿ. ಅದಕ್ಕಾಗಿ ಜಾಗ್ರತೆಯಿಂದ ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋರು ನೀವು ಕಾರ್ಯಕ್ರಮವನ್ನು ಬಿಟ್ಟು ಹೋಗಬಾರ್ದು. ಯಾಕಂದರೆ ಒಂದು ಮನುಷ್ಯ ಮನಮುರಿದವನು ಮತ್ತು ಒಂದು ಮಾರಕ ರೋಗದಿಂದ ಸಾಯುತ್ತಿರ್ತಕ್ಕಂಥ ವ್ಯಕ್ತಿ ತನ್ನ ವಿರೋಧಿಯನ್ನು, ತನ್ನ ಶತ್ರುವಾದ, ತನಗೆ ಮೋಸ ಮಾಡಿರ್ತಕ್ಕಂಥ ತನ್ನ ಹೆಂಡತಿಯನ್ನು ಕ್ಷಮಿಸೋದ್ರಿಂದ ಅವನು ರೋಗದಿಂದ ಗುಣಮುಖನಾಗಿದ್ದಾನೆ. ಅದೇ ನಾನು ಇವತ್ತು ಪೂರ ಸ್ಟೋರಿಯನ್ನು ನಿಮಗೆ ತಿಳಿಸ್ಲಿಕ್ಕಿದ್ರೆ ದಯಮಾಡಿ ನೀವೆಲ್ಲರೂ ನನ್ನ ಈ ಒಂದು ಮಾಧ್ಯಮದಿಂದ ನೀವು ಕೇಳ್ತಕ್ಕಂಥ ಎಲ್ಲರೂ ಯಾರು ಬಿಟ್ಟು ಹೋಗಬಾರ್ದು, ಕೇಳಿಸ್ಕೊಳ್ತೀರಿ. ಅದ್ಭುತವಾದಂಥ ಸಂಗತಿ. ವೈದ್ಯರಿಂದ ಗುಣವಾಗಲಾರ್ದಂಥ ರೋಗ, ಎಷ್ಟೋ ವೈದ್ಯರ ಹತ್ರ ಹೋಗಿರ್ಬೋದು, ಅಥವಾ ಮಾಟಮಂತ್ರ ಹತ್ರ ಹೋಗಿರ್ಬೋದು, ಅಥವಾ ಎಷ್ಟೋ ಮಾಂತ್ರಿಕರ ಹತ್ರ ಹೋಗಿರ್ಬೋದು, ಅಥವಾ ಎಷ್ಟೋ ಜೋಯಿಷರ ಹತ್ರ ನೀವು ಹೋಗಿರ್ಬೋದು, ಆದರೂ ನೀವು ಗುಣಮುಖರಾಗಿಲ್ಲ. ಆದರೆ ಇವತ್ತು ನಾನು ಸಾರ್ತಕ್ಕಂಥ ಯೇಸು ಕ್ರಿಸ್ತನ ಈ ಒಂದು ಕ್ಷಮೆಯ ವಾರ್ತೆ, ಈ ಶುಭ ವಾರ್ತೆ ಜನರನ್ನು ಎಂಥ ರೀತಿಯಿಂದ, ಎಂಥ ರೋಗಗಳಿಂದ ಅವನು ಗುಣಪಡಿಸಿದೆ ಎಂಬುದಾಗಿ ನಾವು ನೋಡ್ತೇವೆ. ಅವನು ಮನವು ಮುರಿದೋಗಿತ್ತು, ಅವನು ರೋಗಗ್ರಸ್ತನಾಗಿದ್ದಾನೆ. ಆದರೆ ಕ್ಷಮಿಸೋದ್ರ ಮೂಲಕ, ಅವನು ಯಾವನೇ ಇರಲಿ, ಕ್ಷಮಿಸೋದ್ರ ಮೂಲಕ ಅವನು ಗುಣಮುಖನಾಗಿದ್ದಾನೆ. ಅದನ್ನು ನಾವು ನೋಡ್ತೀವಿ. ನಿನ್ನೆ ನಾನು ಕಳೆದ ಎಪಿಸೋಡ್ನಲ್ಲಿ, ಕಳೆದ ಗುಡ್ ನ್ಯೂಸ್ ಪ್ರೋಗ್ರಾಮಲ್ಲಿ ಕೂಡ ನಾನು ಅದನ್ನೇ ತಿಳಿಸಿದ್ದೇನೆ. ಈಗ ಮತ್ತು ಕೂಡ ಅದೇ ಶುಭವಾರ್ತೆ ಪ್ರೋಗ್ರಾಮಲ್ಲಿ ಮತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ನಾನು ನಿಮ್ಗೆ ತಿಳಿಸ್ಲಿಕ್ಕಿದ್ದೇನೆ. ಲೂಕಾ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಸಭಾಮಂದಿರಗಳಲ್ಲಿ, ಮೊಟ್ಟ ಮೊದಲಾಗಿ ನಾನು ಹೋದ ಸಾರಿ ಕೊಡೋದನೆ, ಸಭಾಮಂದಿರಗಳಂದರೆ ಕನ್ನಡ ಭಾಷೆಯಲ್ಲಿ ಸಭಾಮಂದಿರಗಳೆಂದು ಬರೆಯಲ್ಪಟ್ಟಿದೆ. ಸಭಾಮಂದಿರಗಳೆಂದು ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಬಂದನು. ಆ ದೇವರ ರಾಜ್ಯದ ಸುವಾರ್ತೆ ಅಂದರೆ ಈ ಲೋಕದ ಮತವನ್ನು ಸಾರಲಿಕ್ಕೆ ಬಂದಿಲ್ಲ ಆತನು. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನುಷ್ಠಾನಗಳು, ಈ ಲೋಕದ ಪದ್ಧತಿಗಳು, ಈ ಲೋಕದ ವ್ಯವಹಾರಗಳನ್ನು, ಈ ಲೋಕದ ಮೂಢನಂಬಿಕೆಯನ್ನು ಅದನ್ನು ಸಾರಲಿಕ್ಕೆ, ಏಥಿಸಮ್, ನಾಸ್ತಿಕತ್ವವಾಗಲಿ, ಪ್ರಜಾಪ್ರಭುತ್ವವಾಗಲಿ, ಅಥವಾ ಡಿಕ್ಟೇಟರ್ಶಿಪ್ ಆಗಲಿ, ಅಥವಾ ಸಾಕ್ರೆಟಿಸಮ್ ಆಗಲಿ, ಅಥವಾ ಹ್ಯೂಮ್ಯಾನಿಸಮ್ ಆಗಲಿ. ಹ್ಯೂಮ್ಯಾನಿಸಮ್, ಜೀಸಸ್ ಡಿಡ್ ನಾಟ್ ಟೀಚ್ ದ ಹ್ಯೂಮ್ಯಾನಿಸಮ್, ಹಿ ಟಾಟ್ ದ, ಹಲ್ಲೆಲೂಯಾ, ಹಿ ಡಿಡ್ ನಾಟ್ ಟೀಚ್ ಎನಿ ಇಸಮ್. ಯಾವುದೇ ಇಸಮ್ ಅನ್ನು ಕಳಿಸಲಿಲ್ಲ. ಅದಕ್ಕಾಗಿ ದಯಮಾಡಿ ಕೇಳ್ತೀರಿ, ದೇವರ ಆ ಒಂದು ಪರಾತ್ಪರನಾಗಿರ್ತಕ್ಕಂಥ, ಎಲ್ಲರೂ ಮೆಚ್ಚತಕ್ಕಂಥ ಬೋಧಕನು ಆಗಿರ್ತಕ್ಕಂಥ ಯೇಸು ಕ್ರಿಸ್ತನು ಏನು ಹೇಳಿದ್ರೆ ಎಂಬುದಾಗಿ ನೋಡ್ಕೊಳ್ಳೋಣ. ಲೂಕಾ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಸುವಾರ್ತೆ ಅದು ಪರಲೋಕ ರಾಜ್ಯದ ಸುವಾರ್ತೆ ಆಗಿತ್ತು. ಆ ಪರಲೋಕ ರಾಜ್ಯದ ಸುವಾರ್ತೆಯಲ್ಲಿ ಏನೇನಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಲೂಕಾ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ, ಕ್ಷಮಿಸಿ 18ನೇ ವಚನ ಓದ್ತಿರದೆ ಮಾಡಿ. ಯೇಸು ಹೇಳ್ತಾ ಇದ್ದಾನೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ. ಕಾರಣ ಏನಂದ್ರೆ, ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಆತನು ತಂದೆ ನನ್ನನ್ನು ಅಭಿಷೇಕಿಸಿದ್ದಾನೆ. ಮುರಿದ ಹೃದಯವುಳ್ಳವರನ್ನು, ಒಡೆದು ಹೋದ ಹೃದಯವುಳ್ಳವರನ್ನು ಗುಣಪಡಿಸುವುದಕ್ಕೂ, ಸೆರೆಮನೆಯಲ್ಲಿ ಅಂದ್ರೆ ಜೈಲಿನಲ್ಲಿ ಇದ್ದವರಿಗೆ ಬಿಡುಗಡೆಯನ್ನು ಸಾರುವುದಕ್ಕೂ, ಕುರುಡರಿಗೆ ದೃಷ್ಟಿ ಕೊಡುವುದಕ್ಕೂ, ಬಾಧಿಸಲ್ಪಟ್ಟವರನ್ನು ಬಾಧೆಯಿಂದ ಬಿಡುಗಡೆ ಮಾಡುವುದಕ್ಕೂ, ಕರ್ತನ ಅಂಗೀಕೃತವಾದ ಯೂಬ್ಲಿ, ನಾವು ಜೂಬ್ಲಿ ಅಂತ ಹೇಳ್ತೇವೆ, ಜೂಬ್ಲಿ ವರ್ಷವನ್ನು ಸಾರುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂದು ಬರೆದಿರುವುದನ್ನು ಕಂಡು ಓದಿ ತನ್ನ ವಿಷಯದಲ್ಲಿ ಅಲ್ಲಿರ್ತಕ್ಕಂಥ ಸಭಾಮಂದಿರದಲ್ಲಿ ಓದಿದನು. ದಯಮಾಡಿ ಎಲ್ಲ ನನ್ನ ಪ್ರಿಯ ಸ್ನೇಹಿತರೆ, ಯಾರ್ಯಾರು ಬೈಬಲನ್ನು ಓದ್ಕೊಳ್ತಕ್ಕಂಥವ್ರು, ಇತ್ತೀಚೆಗೆ ಸೇವೆ ಮಾಡ್ತಕ್ಕಂಥ ನೂತನವಾದಂಥ ಸೇವಕರು ಮತ್ತು ಥಿಯಾಲಜಿ ಮಾಡಿರ್ತಕ್ಕಂಥ ಸೇವಕರಿಗೆ ಡಬಲ್ ಗ್ರ್ಯಾಜುಯೇಷನ್ ಆಗ್ತದೆ ಈ ಸಂದೇಶವನ್ನು ಕೇಳಿದ್ರೆ. ಮತ್ತು ಯಾರ್ಯಾರು ಥಿಯಾಲಜಿ ಮಾಡಿಲ್ಲ ಅವರು ಸುಮ್ಮನೆ ನನ್ನ ವಾರ್ತೆಯನ್ನು ಕೇಳಿದ್ರೆ ಸಾಕು, ಅಂತ ಮಾಹಿತಿ ಮತ್ತು ತಿಳುವಳಿಕೆ ಅವರಿಗೆ ಸಿಗ್ತದೆ ಅನ್ನತಕ್ಕಂಥ ಕಾರ್ಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಬಹಳ ಗಮನದಿಂದ ಕೇಳಿದ್ರು. ಯೇಸು ಕ್ರಿಸ್ತನು ಸಾರಿರ್ತಕ್ಕಂಥ ಸಂದೇಶ ಪರಲೋಕ ಅಲ್ಲ, ಸತ್ತ ನಂತರ ನೀವೆಲ್ಲರೂ ಪರಲೋಕಕ್ಕೆ ಹೋಗ್ತೀರಿ ಮಾತ್ರ ಅಲ್ಲ, ಆತನು ಸಾರಿದು ಪರಲೋಕ ರಾಜ್ಯದ ವಿಷಯದಲ್ಲಿ.
ಆ ಪರಲೋಕ ರಾಜ್ಯದ ವಿಷಯದಲ್ಲಿ ಅಂದರೆ ಆ ಪರಲೋಕ ರಾಜ್ಯದಲ್ಲಿ ಏನೇನು ವ್ಯವಸ್ಥೆ ಇದೆ, ಏನೇನು ಲಾಭಗಳಿದೆ, ಆ ರಾಜ್ಯದಲ್ಲಿ, ಆ ದೇವರ ರಾಜ್ಯದಲ್ಲಿ ಏನೇನು ಜನರಿಗೆ ಸೌಲಭ್ಯಗಳಿದೆ, ಸುಖಗಳಿದೆ, ಅಗತ್ಯಗಳು ತೋರ್ತಕ್ಕಂಥ ಏನೇನಿದೆ ಅನ್ನತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಅದೇನಂದ್ರೆ ಬಡವರಿಗೆ ಶುಭ ವರ್ತಮಾನ. ಬಡವರಿಗೆ ಏನು ಶುಭ ವರ್ತಮಾನ? ನೀನು ಬಡತನದಿಂದ ಮುಕ್ತವಾಗಿ ನಿನ್ನ ಬಿಸ್ನೆಸ್ಸಲ್ಲಿ, ನಿನ್ನ ವ್ಯವಸಾಯದಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ, ನಿನ್ನ ದುಡಿಮೆಯಲ್ಲಿ ನೀನು ವೃದ್ಧಿ ಆಗುತ್ತಿ. ಇದು ವಾರ್ತೆ ಯೇಸು ಕ್ರಿಸ್ತನು ಹೇಳಿದೆ. ತದನಂತರ ಮುರಿದು ಹೋಗಿದ್ದವರನ್ನು, ಒಡೆದು ಹೋಗಿರುವ ಹೃದಯಗಳನ್ನು ಗುಣಪಡಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಇಲ್ಲಿ ಇಂಗ್ಲಿಷಲ್ಲಿ ಹೇಳಲಾಗಿದೆ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ಅಪಾನ್ ಮೀ ಬಿಕಾಸ್ ಹಿ ಹ್ಯಾಸ್ ಅನಾಯಿಂಟೆಡ್ ಮೀ ಟು ಪ್ರೀಚ್ ದ ಗಾಸ್ಪಲ್, ಟು ಪ್ರೀಚ್ ದ ಗುಡ್ ನ್ಯೂಸ್ ಟು ದ ಪೂರ್, ಅಂಡ್ he had sent me to heal broken hearted. To heal broken hearted ಅಂದರೆ ಒಡೆದು ಹೋದ ಹೃದಯಗಳನ್ನು ಗುಣಪಡಿಸಲು ನಾನು ಕಳಿಸಲ್ಪಟ್ಟಿದ್ದೇನೆ. ಯಾಕೆ ಈ ಮಾತು ಹೀಗೆ ಹೇಳಲಾಗಿದೆ? ದೇವ್ರ ಮಕ್ಕಳ, ಇಲ್ಲಿ ನಾನು ಒಂದು ಕಾರ್ಯವನ್ನು ಹೇಳಬೇಕು. ಯಾಕಂದ್ರೆ ವೈಜ್ಞಾನಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಜ್ಞಾನದಲ್ಲಿ, ವೈದ್ಯಕೀಯ ತಿಳುವಳಿಕೆಯಲ್ಲಿ, ಮಾಹಿತಿಯಲ್ಲಿ ನಾವು ನೋಡ್ತಾ ಇದ್ರೆ, ವೈದ್ಯರು ಮೊದಲಾಗಿ ಆ ಮನುಷ್ಯನು ರೋಗಗ್ರಸ್ತನಾಗಿರ್ತಕ್ಕಂಥ ಕಾರಣ ಏನೆಂಬುದಾಗಿ ಪತ್ತೆ ಹಿಡಿತಾರೆ. ಅವನಿಗೆ ಕಾಣತಕ್ಕಂಥ ಸಿಂಪ್ಟಮ್ಸ್ಗಳು ಬೇರೆ ಇರ್ತದೆ. ಅವನಿಗೆ ಕಾಣತಕ್ಕಂಥ ಸಿಂಪ್ಟಮ್ಸ್ಗಳು ಅವನ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಇವೆಲ್ಲ ಆಗಿರ್ಬೋದು. ಆದರೆ ಅವನಿಗೆ ಬಂದಿರತಕ್ಕಂಥ ರೋಗದ ಮೂಲ ಕಾರ್ಯ ಏನನ್ನೋದು ಕಂಡುಹಿಡಿತಾರೆ ಅವರು. ಆದರೆ ಕೆಲವ ಪ್ರಾಮಾಣಿಕವಾದ ವೈದ್ಯರು ಮಾತ್ರ ಅದನ್ನು ತಿಳಿಸ್ತಾರೆ. ಹಲ್ಲೆಲೂಯಾ. ಇಲ್ಲದ್ರೆ ತಿಳಿಸಲ್ಲ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಈ ಮಾತು ಪ್ರಾಮಾಣಿಕರಾದ ವೈದ್ಯರ ಮಾತ್ರವಾದರೆ ತಿಳಿಸ್ತಾರೆ, ಇಲ್ಲದ್ರೆ ಹೇಳಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಮನುಷ್ಯನಿಗೆ ರೋಗ, ವ್ಯಾಧಿಗಳು, ನಿದ್ದೆ ಇಲ್ಲದಂಥ ಜೀವನ, ಆರೋಗ್ಯ ಇಲ್ಲದಂಥ ಜೀವನ, ಶಾಂತಿ ಇಲ್ಲದಂಥ ಜೀವನ, ನೆಮ್ಮದಿ ಇಲ್ಲದಂಥ ಜೀವನ ಅವನು ಎದುರಿಸ್ತಾ ಇರುವಾಗ ವೈದ್ಯರು ಅದನ್ನು ಗಮನಿಸ್ತಾರೆ. ಆದರೆ ಯಾವತ್ತೂ ಅವನ ಹಿಸ್ಟ್ರಿಯನ್ನು ಈಗ ಬರೆಸ್ಕೊಳ್ಳೋದಿಲ್ಲ. ಮೊದಲು ಬರೀತಿದ್ರು, ಮತ್ತು ಈಗ ಅದು ಲರ್ನರ್ಸ್, ಟ್ರೈನ್ ಅಂದರೆ ತರಬೇತಿ ಪಡ್ಕೊಳ್ತಿರ್ತಕ್ಕಂಥ ದಾದಿಯರು ಅಂದರೆ ಕನ್ನಡದಲ್ಲಿ ದಾದಿಯರು ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ನರ್ಸ್ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈ ನರ್ಸ್ಗಳನ್ನು ತರಬೇತಿ ಕೊಡ್ತಿರುವಾಗ ಅವ್ರಿಗೆ ಏನು ಹೇಳಿರ್ತಾರೆ, ನೀವು ಪೇಷಂಟ್ನ ಹಿಸ್ಟ್ರಿಯನ್ನು ಬರೆದಿಟ್ಕೊಳ್ರಿ, ನೋಟ್ ಮಾಡ್ರಿ ಎಂಬುದಾಗಿ. ಯಾಕಂದರೆ ಪೇಷಂಟ್ ಹಿಸ್ಟ್ರಿಯಲ್ಲಿ ನೋಡಿರುವಾಗ ಅವನು ಒಂಟಿದಾನ, ಅವನು ಮನಮುರಿದವನಾಗಿದ್ದಾನ, ಅವನು ಜೀವನದಲ್ಲಿ ಸೋತವನಾಗಿದ್ದಾನೆ, ಅವನು ಸಾಲದಲ್ಲಿ ಬಾಧಿತನಾಗಿದ್ದಾನ, ಅಥವಾ ಅವನು ಮನೆಯಲ್ಲಿ ಒಬ್ಬನೇ ಇದ್ದಾನ, ಅಥವಾ ಎದರ ನಿಮಿತ್ತ ಇದೆಲ್ಲ ಬಂದಿದೆ ಎಂಬುದಾಗಿ ಅವನು ಸ್ಟಡಿ ಮಾಡ್ತಾರೆ. ಆವಾಗ ಅದಕ್ಕಾಗಿ ಮನುಷ್ಯನಿಗೆ ರೋಗ ಬರಲಿಕ್ಕೆ, ವ್ಯಾಧಿ ಪೀಡಿತಲಾಗಲಿಕ್ಕೆ ಅನೇಕ ಕಾರ್ಯಗಳು ಇವೆ. ಆದರೆ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ನೂತನವಾದಂಥ ಆವಿಷ್ಕಾರ ಮಾಡಲಾಗಿದೆ. ಅದರಲ್ಲಿ 90%, ಸುಮಾರು 90% ಮಾನಸಿಕ ಅಸ್ವಸ್ಥತೆಯಿಂದ, ಮಾನಸಿಕ ವ್ಯಾಕುಲದಿಂದ, ಮನ ಮುರಿದಿರುವುದರಿಂದ ಅವನು ಅನೇಕ ರೋಗಗಳಿಂದ ಪೀಡಿತನಾಗ್ತಾನೆ. ಮತ್ತು ಅವನು ಶಾಂತವಾಗಿರೋದಿಲ್ಲ, ಅವನು ಆರೋಗ್ಯವಾಗಿರೋದಿಲ್ಲ. ಯಾವತ್ತು ನೋಡಿದ್ರೆ ಅವನು ಮನ ಒತ್ತಡದಲ್ಲಿ, ಅಂದರೆ ಅವನ ಮಾನಸಿಕ ಒತ್ತಡದಲ್ಲಿ ಅವನು ಕುಗ್ಗಿ ಹೋಗ್ತಾ ಇರ್ತಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ನೇರವಾಗಿ ನಾನು ರೋಗಿಗಳನ್ನು ಗುಣಪಡಿಸುತ್ತೇನೆ ಎಂದು ಹೇಳಿಲ್ಲ. ಮೊದಲನೇದಾಗಿ ಮನ ಮುರಿದವರನ್ನು ಗುಣಪಡಿಸ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಒಡೆದು ಹೋದ ಹೃದಯಗಳನ್ನು ಗುಣಪಡಿಸೋದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆ ಎಂಬುದಾಗಿಲ್ಲ. ಅದಕ್ಕಾಗಿ ಇವತ್ತು ಒಂದು ಅದ್ಭುತವಾದಂಥ ಘಟನೆ ನಾನು ನಿಮಗೆ ಹೇಳಬೇಕು. ಒಂದು ದೇಶದಲ್ಲಿ ನಡೆದಿರತಕ್ಕಂಥ ಒಂದು ನಿಜ ಘಟನೆ. ಅದರಲ್ಲಿ ಚರ್ಚಿನ ಪಾಸ್ಟರ್, ನಮ್ಮಂಥ ಸೇವಕರು, ಪಾಸ್ಟರ್ಗಳು ಪ್ರೇಯರ್ ಮಾಡಿಲ್ಲ, ಹೆಚ್ಚಾಗಿ ಪ್ರೇಯರ್ ಮಾಡಿದ್ರು ಮಾಮೂಲಿಯಾಗಿ. ಆದರೆ ಅವನು ಗುಣಮುಖನಾಗಿದ್ದು ಹೇಗೆ ಅಂದರೆ, ಅವನು ಯಾರನ್ನು ದ್ವೇಷಿಸ್ತಾ ಇದ್ದಲ್ಲ ಅವಳನ್ನು ಕ್ಷಮಿಸುವುದರಿಂದ ಅವನು ಗುಣಮುಖನಾಗಿದ್ದಾನೆ. ಇದು ಯಾರು ಮಾಡ್ಬೋದು. ಹಲ್ಲೆಲೂಯಾ, ಯಾರು ಮಾಡ್ಬೋದು ಇದು. ಅದು ನಾನು ಮೊನ್ನೆ ಕಳೆದ ಸಾರಿ ಅದನ್ನು ಹೇಳುವಾಗ ಆ ಶುಭವಾರ್ತೆಯಲ್ಲಿ ನಿನ್ನೆನೆ ಕಾಣ್ತದಲ್ಲ, ಹೌದಾ, ನಿನ್ನೆನೆ ನಾನು ಕಳೆದ ಸಾರಿ ಅದನ್ನು ಸುಮಾರು ಸ್ವಲ್ಪ ಸ್ಟೋರಿಯನ್ನು ಹೇಳಿದ್ದೇನೆ. ಈಗ ಮತ್ತು ನಡೆದಿರತಕ್ಕಂಥ ಪೂರ್ಣ ಘಟನೆಯನ್ನು ನಿಮ್ಮ ಬಳಿಯಲ್ಲಿ ತರಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಬಹಳ ಸರಳವಾಗಿ, ಒಂದು ವ್ಯಕ್ತಿ ಒಂದು ದೇಶದಲ್ಲಿ ಆತನು
ಸೌತ್ ಕೊರಿಯಾನಲ್ಲಿರ್ತಕ್ಕಂಥ ವ್ಯಕ್ತಿ ಒಂದು ಯುದ್ಧದ ಸಮಯದಲ್ಲಿ ತನ್ನ ಹೆಂಡತಿ ಒಂದು ಮಗುವನ್ನು ಬಿಟ್ಟು ಅವನು ಆರ್ಮಿಯಲ್ಲಿ ಅಂದರೆ ಸೇನಾಪಡೆಯಲ್ಲಿ ಕೆಲಸ ಮಾಡ್ತಿದ್ದ. ಆ ವ್ಯಕ್ತಿ ಸೇನಾಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ದುಕೊಂಡು ಬಹಳ ಯುದ್ಧ ನಡೀತಿತ್ತು. ಸುಮಾರು 78ನೇ ಇಶ್ಯೂಯಲ್ಲಿ 1978ನೇ ಇಶ್ಯೂಯಲ್ಲಿ ಕಾಣಿಸದೆ ಆ ಒಂದು ನಡೀತಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಆ ನಡೀತಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿರ್ತೇವೆ. ಆದ ಕಾರಣ ಈ ವ್ಯಕ್ತಿ ಯುದ್ಧದಲ್ಲಿ ಹೋಗಿದ ನಂತರ ಎಷ್ಟೋ ತಿಂಗಳುಗಳು ಆತನು ಮನೆಗೆ ಮರಳಿ ಬರಲಿಲ್ಲ. ಹೆಂಡತಿ ಮತ್ತು ಮಗಳು ಇಬ್ಬರು ಮನೆಯಲ್ಲಿ ವಾಸ ಮಾಡ್ತಿದ್ರು. ದಿನಗಳದಂತೆ ಹೀಗೆ ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ನಡ್ಕೊಳ್ತಾ ಒಂದು ದಿನ ಏನಾತಂದ್ರೆ, ಸುಮಾರಷ್ಟು ದಿನಗಳು ಕಳೆದುದು. ಅವನ ಸ್ನೇಹಿತರು ಅವನು ಮಿಲಿಟರಿಯಿಂದ ಬಂದು ಗ್ರಾಮದಲ್ಲಿ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಸಮಯದಲ್ಲಿ ಏನಾಗಿದೆ ಅಂದರೆ, ಈ ಮನುಷ್ಯ ಇಷ್ಟು ದೊಡ್ಡ, ಅವನ ಸ್ನೇಹಿತರೆಲ್ಲ ನೋಡಿದ್ರೆ ಅವನು ಏನು ಈ ಮನುಷ್ಯ ಹುಚ್ಚನಂಗೆ ತಿರುಗ್ತಾ ಇದ್ದಾನೆ, ಮುಖ ಎಲ್ಲ ವಿಕಾರವಾಗಿ ಬಿಟ್ಟಿದೆ, ಎಂಥ ವ್ಯಕ್ತಿ ಮನುಷ್ಯ, ಇವನು ಮಿಲಿಟರಿಯಲ್ಲಿ ಒಳ್ಳೆ ಆಪರೇಟರ್ ಅಲ್ಲ ಆಯ್ತನು, ಟ್ಯಾಂಕ್ ಆಪರೇಟರ್, ಡೋಜರ್ ಆಪರೇಟರ್ ಅಲ್ಲ ಆಯ್ತನು, ಇಂಥ ದೊಡ್ಡ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿ ಏನೀಗ ಹುಚ್ಚನಂಗೆ ತಿರುಗ್ತಾ ಇದ್ದಾನಂತೆ ನೋಡಿ ಸ್ನೇಹಿತರು ಅವನನ್ನು ಕಂಡುಕೊಂಡು ಏನಾಯ್ತಪ್ಪ ಅಂತ ಹೇಳಿದ್ರೆ, ಏನಿಲ್ಲ, ನಾನು ನನ್ನ ಹೆಂಡತಿಯವರ ತಂದೆ ತಾಯಿ ಅವರ ಕುಟುಂಬವನ್ನೆಲ್ಲ ಕೊಂದು ಹಾಕಬೇಕಂತ ಹೋಗ್ತಾ ಇದ್ದಾನೆ ಅಂತ ಹೇಳ್ದ. ಆಗ ಅವನ ಸ್ನೇಹಿತರು, ಇದು ಸೌತ್ ಕೊರಿಯಾನಲ್ಲಿ ನಡೆದಿರ್ತಕ್ಕಂಥ ನಿಜ ಸಂಗತಿ, ಆತನು ಹಾಂಗ್ಕಾಂಗ್ನಲ್ಲಿದ್ದಾಗ, ಒಂದು ಯುದ್ಧದ ವಿಷಯದಲ್ಲಿ ಹಾಂಗ್ಕಾಂಗ್ನಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದು ಭಯಂಕರ ಈ ಕಾರ್ಯಗಳನ್ನು ಈ ಮನುಷ್ಯ ಭಯಂಕರವಾಗಿ ಮೂಢನಾಗಿ, ಬಲಹೀನನಾಗಿ, ವ್ಯಾಧಿ ಪೀಡಿತನಾಗಿ ಯಾಕೆ ನರಳುತ್ತಾ ಇದ್ದಾನೆ ಈ ವ್ಯಕ್ತಿ ಎಂಬುದಾಗಿ ನೋಡ್ತಾ ಇದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಯಾಕೆ ಈ ಮನುಷ್ಯ ನರಳುತ್ತಾ ಇದ್ದಾನೆ ಅನ್ನೋದಾಗಿ ನೋಡ್ತಾ ಇದ್ದಾನೆ. ಆಮೇಲೆ ಆ ಮಿಲಿಟರಿಯಿಂದ ಬಂದಿರತಕ್ಕಂಥ ಆ ಪೀಡಿತ ವ್ಯಕ್ತಿ ಮಾತಾಡ್ತಿರುವಾಗ, ಇಲ್ಲ, ನನ್ನ ಹೆಂಡತಿಯನ್ನು ನಾನು ಕೊಂದು ಹಾಕಬೇಕು, ನನ್ನ ಹೆಂಡತಿಯ ಮನೆಯವ್ರನ್ನೆಲ್ಲ ನಾನು ಕೊಂದು ಹಾಕಬೇಕು ಅನ್ನತಕ್ಕಂಥ ದ್ವೇಷದಿಂದ ಅವನು ತಿರುಗ್ತಾ ಇರೋದನ್ನು ಸ್ನೇಹಿತರು ಕಂಡುಕೊಂಡ್ರು. ಆಗ ಸೌತ್ ಕೊರಿಯಾನಲ್ಲಿ ಒಂದು ದೊಡ್ಡ ಚರ್ಚ್ ಇತ್ತು. ಆ ದೊಡ್ಡ ಚರ್ಚ್ನಲ್ಲಿ ನಡೀತಿರ್ತಕ್ಕಂಥ ಒಂದು ಸಂಗತಿ ಏನಂದ್ರೆ, ಘಟನೆ ಏನಂದ್ರೆ, ಅವರೆಲ್ಲ ಏನು ಹೇಳಿದ್ರು, ಅಪ್ಪ ನೀನು ಕೊಲ್ಲಿಕ್ಕೆ ಹೋಗ್ತಾ ಇದ್ದಲ್ಲ ನಿನ್ನ ಹೆಂಡತಿಯನ್ನು, ಒಂದು ಕೆಲಸ ಮಾಡು ನೀನು ಒಂದು ಸಾರಿ ನೀನು ಚರ್ಚ್ಗೆ, ಕ್ರೈಸ್ತ ದೇವಾಲಯಕ್ಕೆ ಬಂದು ಪ್ರಾರ್ಥನೆಗೆ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳಿ ನಮ್ಮ ಚರ್ಚಿನ ಪಾಸ್ಟರ್ ಏನು ಹೇಳುತ್ತಾರೆ ಕೇಳಿಸ್ಕೊಂಡು ಆನಂತರ ನೀ ಏನು ಮಾಡಬೇಕೆಲ್ಲ ಮಾಡಪ್ಪ ಅಂತ ಹೇಳಿದ್ರು. ಆಗ ಸ್ನೇಹಿತರು ಹೇಳಿದ ಮಾತನ್ನು ಕೇಳಿಕೊಂಡು ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ಬಹಳ ಸ್ನೇಹಿತರು ಒತ್ತಾಯ ಮಾಡಿದ್ರು, ಭಿನ್ನಹ ಮಾಡಿಕೊಂಡ್ರು, ಮನವಿ ಮಾಡಿಕೊಂಡ್ರು, ಬಾಪ ಆಯಿತು, ನೀನು ಇಷ್ಟೆಲ್ಲ ಒಳ್ಳೆ ಮನುಷ್ಯ, ಒಳ್ಳೆ ಸರ್ಕಾರಿ ಉದ್ಯೋಗಸ್ಥನು, ಒಂದು ಸರ್ಕಾರಿ ಸೇನಾಪಡೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಹೆಂಡತಿಯನ್ನು ಕೊಂದು ಹಾಕ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಿ, ಒಂದು ಸಾರಿ ನೀನು ಚರ್ಚ್ಗೆ ಬಂದ ನಂತರ ನೀ ಏನು ಬೇಕಾದೆಲ್ಲ ಮಾಡ್ಕೊ, ನಮ್ಮ ಮಾತನ್ನು ಒಂದು ಸಾರಿ ಕೇಳ್ಕೊ ಅಂತೇಳಿ ಸ್ನೇಹಿತರು ಪ್ರೀತಿಯಿಂದ ಮನವಿ ಮಾಡಿಕೊಂಡು ಅವನನ್ನು ಗೆದ್ದುಕೊಂಡು ಚರ್ಚ್ಗೆ ತಗೊಂಡೋದ್ರು. ಕ್ರೈಸ್ತ ದೇವಾಲಯಕ್ಕೆ, ಕಲಿಸ್ಯಾಕು ಓ ಲೇಖೆಗೆ ಕ್ರೈಸ್ತ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿದ ನಂತರ ಅಲ್ಲೇ ಒಂದು ದೊಡ್ಡ ಸೇವಕನು, ಆತನ ಹೆಸರು ಪಾಸ್ಟರ್ ಪಾಲ್ ಯಾಂಗಿಚೋ, ಆತನ ಹೆಸರು ಡಾಕ್ಟರ್ ಪಾಲ್ ಯಾಂಗಿಚೋ ಎಂಬುದಾಗಿ ಹೇಳ್ತಾರೆ. ಮತ್ತೊಂದು ಹೆಸರು ಬಿಟ್ಟಿದೆ ಆತನಿಗೆ, ಡೇವಿಡ್ ಚೋ ಯಾಂಗ್ ಎಂಬುದಾಗಿ ಒಂದು ಹೆಸರು ಬಿದ್ದಿದೆ. ಆತನ ಸಭೆಯಲ್ಲಿ ಇದು ನಡೆದಿರತಕ್ಕಂಥ ಒಂದು ಸತ್ಯ ಘಟನೆ. ಈ ಘಟನೆಯನ್ನು ನೀವು ತಿಳ್ಕೋಬೇಕಾದ್ರೆ 4th ಡೈಮೆನ್ಷನ್ ವಾಲ್ಯೂಮ್ 1 ನಲ್ಲಿ ಇದನ್ನು ಓದ್ಕೋಬಹುದು. ನಾವು ಪೇಜ್ ನಂಬರ್ 184 ನಲ್ಲಿ 4th ಡೈಮೆನ್ಷನ್ ವಾಲ್ಯೂಮ್ 1 ನಲ್ಲಿ ಈ ಘಟನೆಯನ್ನು ನೀವು ಓದ್ಕೋಬಹುದು. ಅದಕ್ಕಾಗಿ ಗಮನಿಸ್ತೀರಿ. ಆ ಸಮಯದಲ್ಲಿ ಏನಾಗಿದೆ, ಆ ಚರ್ಚಿನ ಫಾದರು, ಆ ಪಾಸ್ಟರು ಸಭೋಪದೇಶ ಮಾಡಿದ ನಂತರ, ಅಲ್ಲೇ ಪ್ರಚಾರ ಮಾಡಿದ ನಂತರ, ಕಾರ್ಯಕ್ರಮ ಮುಗಿದ ನಂತರ ಅವರು ವಿಶ್ರಾಂತಿಗೆ ಹೋಗ್ತಾರೆ ತನ್ನ ಆಫೀಸ್ಗೆ. ಆ ಸಮಯದಲ್ಲಿ ಆತನು ಹೊರಬಂದ ನಂತರ ಆ ಪೀಡಿತ ವ್ಯಕ್ತಿ, ಯಾವ ಮನುಷ್ಯನು ತನ್ನ ಹೆಂಡತಿಯನ್ನು ಕೊಂದು ಹಾಕಿ ತನ್ನ ಸೇಡನ್ನು ತೀರಿಸ್ಕೊಳ್ಬೇಕನ್ನತಕ್ಕಂಥ
ನರಳಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಹೊರಗೆ ಬಂದ. ಆಮೇಲೆ ಸ್ನೇಹಿತರು ಕೇಳಿದ್ರು, ಅಪ್ಪ ನಿಂಗೆ ಹೆಂಗ ಅನಿಸಿದೆ ಅಂತ ಕೇಳಿದ್ರು. ಮುಜೆ ಕ್ಯಾನೇವ, ನನಗೇನು ಅನಿಸಿಲ್ಲ. ನೀವು ಚರ್ಚಿನ ಫಾದರ್ ಅವರು, ಪ್ರಿಸ್ಟ್ ಅವರು ವಚನ ಹೇಳ್ತಾರವಾಗ, ಪ್ರವಚನ ಮಾಡ್ತಿರುವಾಗ, ಪ್ರಚಾರ ಮಾಡ್ತಿರುವಾಗ ನಿನಗೇನು ಅನಿಸಿಲ್ವ? ನನಗೇನು ಅರ್ಥನೇ ಆಗಿಲ್ಲ ಅವ್ರು ಏನು ಪ್ರಚಾರ ಮಾಡಿದಾರೆ ಅಂತ ಹೇಳ್ದ. ಅರ್ಥನೇ ಆಗಿಲ್ಲ ಅಂತ ಹೇಳ್ದ. ತದನಂತರ ಹಾಗಾದರೆ ಆತನ ಆಫೀಸ್ಗೆ ತಗೊಂಡೋಗಿ ಪ್ರಾರ್ಥನೆ ಮಾಡಿಸೋಣ ಅಂತ ಹೇಳ್ಕೊಂಡು ಅವರು ಆ ಹುಡುಗನನ್ನು, ಆ ಯುವಕನನ್ನು ತೆಗೆದುಕೊಂಡು ಹೋಗಿ ಆತನ ಚರ್ಚಿನ ಪ್ರಿಸ್ಟ್ ಆಗಿರ್ತಕ್ಕಂಥ, ಪಾಸ್ಟರ್ ಆಗಿರ್ತಕ್ಕಂಥ ಪಾಲ್ ಯಾಂಗಿಚೋ ಅವರ ಆಫೀಸ್ಗೆ ಅವ್ರನ್ನ ಕರ್ಕೊಂಡು ತೆಗೆದುಕೊಂಡು ಹೋದರು. ಆದರೆ ಪಾಲ್ ಯಾಂಗಿಚೋನಿಗೆ ಬರಬೇಕಾದ್ರೆ, ಪಾಲ್ ಯಾಂಗಿಚೋ ಆಫೀಸ್ಗೆ ಬರಬೇಕಾದ್ರೆ ಅವರ ಅಸಿಸ್ಟೆಂಟ್ಸ್ಗಳು, ಅವರ ಸಹಾಯಕರು, ಕೆಲಸ ಮಾಡೋರು ಬಹಳ ಜನ ಇದ್ದಾರಲ್ಲಿ. ಪ್ರೇಯರ್ ಮಾಡೋರು, ಸಹಾಯಕ ಪಾಸ್ಟರ್ಸ್ಗಳು, ಅಸಿಸ್ಟೆಂಟ್ ಪಾಸ್ಟರ್ಸ್ಗಳೆಲ್ಲ ಇದ್ರು. ಅವರೆಲ್ಲ ಪ್ರಾರ್ಥನೆ ಎಲ್ಲ ಮುಗಿದ ಮೇಲೇ ಅವರಿಂದ ಆಗಲಾರ್ದ ಕಾಂಪ್ಲಿಕೇಟೆಡ್ ಕೇಸ್ ಆಗಿದ್ರೆ, ಒಂದು ಬಿಕ್ಕಟ್ಟು ತುಂಬಿರ್ತಕ್ಕಂಥ ಒಂದು ಸಮಸ್ಯೆ ಆಗಿದ್ರೆ, ಆ ಸಮಸ್ಯೆ ಉಳ್ಳ ವ್ಯಕ್ತಿಯನ್ನು ಪಾಸ್ಟರ್ ಪಾಲ್ ಯಾಂಗಿಚೋ ಎನ್ನತಕ್ಕಂಥ ಹಿರಿಯ ಪಾಸ್ಟರ್, ಚರ್ಚಿನ ಸಭಾಪಾಲಕರಾಗಿರ್ತಕ್ಕಂಥ ಸಭಾಪಾಲಕನ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಆವಾಗ ಅವನು ಒಳಗೆ ಹೋಗಿದ ಕೂಡಲೇ ಆಫೀಸ್ನಲ್ಲಿ ಆ ಮನುಷ್ಯ ಒಳಗೆ ಹೋದ ಕೂಡಲೇ ಕುಡಿದವನಿಗೆ ಜೋಲಾಡ್ತಾ ಇದ್ದಾನೆ. ಯಾಕಂದರೆ ಅವನು ಕುಡಿದವನಿಗೆ ಜೋಲಾಡ್ತಾ ಇದ್ದಾನೆ, ತೂಗಾಡ್ತಾ ಇದ್ದಾನೆ. ಆಗ ಅವನು ಜೋಲ್ ಹೊಡಿತಾ ಇದ್ದಾನೆ. ನೋಡಿದ್ಕೊಳ್ಳಿ, ಏನಪ್ಪ ಕುಡಿದ ಮನುಷ್ಯನನ್ನು ಒಳಗೆ ಕಳಿಸಿದಾರೆ ಅಂದರೆ, ಅವನು ತನ್ನ ಕಡೆಯಿಂದ ಒಂದು ದೊಡ್ಡ ಕತ್ತಿಯನ್ನು, ಹದವಾದ ಕತ್ತಿಯನ್ನು ತೆಗೆದು ತೋರಿಸಿದ ಕೂಡಲೇ ಈ ಚರ್ಚಿನ ಪಾಸ್ಟರ್ ಭಾಳ ಸಾಫ್ಟ್, ಸಂಭಾಯಿತ ಮತ್ತು ಭಾಳ ಸಾಫ್ಟ್, ನೋಡಲಿಕ್ಕೆ ಸಫೂರವಾಗಿರ್ತಾರೆ. ಈ ಮನುಷ್ಯ ನೋಡಿದ್ರೆ ಸ್ಟ್ರಾಂಗ್ ಆಗಿದ್ದಾನೆ. ಈತನಪ್ಪ ಏನಪ್ಪ ಈತನ ಕತ್ತಿ ತಗೊಂಡು ನಿಂತಿದ್ದಾನಲ್ಲ ಅಂಥೇಳಿ ಹೆದರ್ಬಿಟ್ಟನು. ಆದರೆ ನಿನ್ನ ಸಮಸ್ಯೆ ಏನಿದೆಯಪ್ಪ, ಏನಾರಿದ್ರೆ ಮಾತಾಡು ನನ್ನ ಜೊತೆಯಲ್ಲಿ, ಟೆಲ್ ಮಿ ಅಬೌಟ್ ಯು ಅಂತ ಹೇಳಿದ. ಯಾರು? ಡಾಕ್ಟರ್ ಪಾಲ್ ಯಾಂಗಿಚೋ ಆ ಪೀಡಿತ ಸೈನಿಕನಿಗೆ, ಯುವಕನಿಗೆ ಹೇಳಿದ, ಏನಿದೆ ನಿನ್ನ ಸಮಸ್ಯೆ? ಇಲ್ಲ, ನಿಮ್ಮ ಚರ್ಚ್ ಮೆಂಬರ್ಸ್ ಎಲ್ಲ ನಂಗೆ ಕರ್ಕೊಂಡು ಬಂದರು ಪ್ರೇಯರ್ಗೆ. ಇಲ್ಲಿ ನೀವು ಏನೋ ಪ್ರೇಯರ್ ಮಾಡ್ತೀರಂತೆ, ನಿಮ್ಮ ಪ್ರೇಯರ್ ಬಂದೆ. ಪ್ರೇಯರ್ನಲ್ಲಿ ನೋಡಿದ್ರೆ ನೀವೊಬ್ಬರು ಬಂದು ಅಲ್ಲಿ ಮೇಲೆ ಬಂದು ಒಂದು ಭಾಷಣ ಕೊಟ್ರಿ, ಏನೋ ಒಂದು ಪ್ರಚಾರ ಮಾಡಿದ್ರಿ, ಅದು ನಂಗೆ ಅರ್ಥ ಆಗಿಲ್ಲ. ಮತ್ತು ನಿಮ್ಮ ಚರ್ಚ್ ಜನ ಹೇಳಿದ್ರು, ಹೋಗಿ ನಿನ್ನ ಕಡೆ ಹೋಗಿ ಮಾತಾಡಂತ ಹೇಳಿದ್ರು. ಅದಕ್ಕೆ ನಿನ್ನ ಕಡೆ ಬಂದೆ ಮಾತಾಡಲಿಕ್ಕೆ. ಅದೇ ನಾನು ಈಗ ಚಾಕು ತೊಗೊಂಡೋಗಿ, ನಾನು ಈ ಕತ್ತಿಯನ್ನು ತೆಗೆದುಕೊಂಡೋಗಿ ನನ್ನ ಹೆಂಡತಿ ಅಣ್ಣ ತಮ್ಮಂದ್ರನ್ನು, ಅವರ ಕುಟುಂಬದ ಎಲ್ಲ ಜನರನ್ನು ಕೊಂದು ಹಾಕ್ಬೇಕಂತ ಹೋಗ್ತಾ ಇದ್ದಾನೆ. ಹೋಗ್ಲಿಕ್ಕೆ ಮುಂಚೆ ನೀನು ಸ್ವಲ್ಪ ನಮ್ಮ ಫಾದರ್ ಹತ್ರ, ನಮ್ಮ ಪ್ರಿಸ್ಟ್ ಹತ್ರ, ನಮ್ಮ ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂತ ಹೇಳಿದ್ರು. ಅದಕ್ಕೆ ಬಂದೆ, ಅದು ಏನು ಮಾಡ್ತೀರೋ ನೀವು ಅಂತೇಳಿ ಕೇಳಲಿಕ್ಕೆ ಬಂದೆ ಅಂತ ಹೇಳಿದ್ರು. ಅವಾಗ ಒಳಗೆ ಬಂದ ಕೂಡಲೇ ಇದೆಲ್ಲ ಕೇಳ್ಕೊಂಡ. ಆಗ ಅವನ ಜೀವನದಲ್ಲಿ ನಡೆದಿರತಕ್ಕಂಥ ಘಟನೆ ಕೇಳಿದ. ಏನಾಯ್ತು ಅಂಥದ್ದು, ಏನು ನಡೀತು? ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಅಂಥದ್ದು ಏನು ನಡೀತು, ಗಂಭೀರವಾಗಿ ಹೇಳ್ತಿರಲ್ವಯ್ಯ ಅಂತ ಕೇಳಿರುವಾಗ, ಆಗ ತನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ದುರಂತ, ಒಂದು ಮನಮುರಿಯುವಿಕೆ, ಮನಸ್ಸನ್ನು ಒಡೆದು ಬಿಡತಕ್ಕಂಥ ಒಂದು ಸಂಗತಿಯನ್ನು ಹೇಳಿದ. ಅವನೇನು ಹೇಳಿದ ಅಂದರೆ, ನನ್ನ ಪ್ರಿಯ ಹೆಂಡತಿ ಮಗುವನ್ನು ನಾನು ಪಡೆದಿದ್ದೆ, ಆದರೆ ನಾನು ಯುದ್ಧಕ್ಕೆ ಎಷ್ಟೋ ತಿಂಗಳುಗಳು, ಎಷ್ಟೋ ವರ್ಷಗಳು ನಾನು ಯುದ್ಧದಲ್ಲಿ, ಸೇನಾಪಡೆಯಲ್ಲಿ ಕೆಲಸ ಮಾಡ್ತಿದ್ದೆ. ಯುದ್ಧ ನಡೀತಿರುವಾಗ ನಾನು ಮರಳಿ ಬರಲಿಕ್ಕೆ ನನಗಾಗಲಿಲ್ಲ. ವರ್ಷ ತಿಂಗಳುಗಳು ಕಳೆದ ನಂತರ ನಾನು ಮರಳಿ ಬರ್ತೇನೆಂಬುದಾಗಿ, ಹಾಂಗ್ಕಾಂಗಿಂದ ನಾನು ತಿರುಗಿ ಬರ್ತೇನೆಂಬುದಾಗಿ ನನ್ನ ಹೆಂಡತಿಗೆ ನಾನು ಟೆಲಿಗ್ರಾಮ್ ಕೊಟ್ಟಿದ್ದೆ. ಏನು ಕೊಟ್ಟಿದೆ? ಟೆಲಿಗ್ರಾಮ್ ಕೊಟ್ಟಿದೆ. ಟೆಲಿಗ್ರಾಮ್ ಕೊಟ್ಟ ಮೇಲೆ ನನಗೆ ಬಹಳ ಸಂತೋಷವಾಯಿತು. ನನಗೆ ಬಿಡು ಸಿಕ್ತಲ್ಲ, ನನಗೆ ರಜೆ ಸಿಕ್ತಲ್ಲ ಅಂತ ಹೇಳ್ಕೊಂಡು ತಾನು ಆ ಪೀಡಿತ ವ್ಯಕ್ತಿ, ಆ ಸೇನಾಪಡೆಯಿಂದ ಪೀಡಿತ ವ್ಯಕ್ತಿ, ಆ ಯುವಕನು ತಿರುಗಿ ಬರೋದಕ್ಕಾಗಿ ವಿಮಾನವನ್ನು ಏರಿ, ವಿಮಾನದಲ್ಲಿ ಟಿಕೆಟನ್ನು ಬುಕ್ ಮಾಡಿ ವಿಮಾನವನ್ನು ಏರಿ ತಿರ್ಗಾ ಆತನ ಪಟ್ಟಣದಲ್ಲಿರ್ತಕ್ಕಂಥ ಸಿಯೋಲ್ ಅನ್ನತಕ್ಕಂಥ ಸೌತ್ ಕೊರಿಯಾನಲ್ಲಿರ್ತಕ್ಕಂಥ ಆ ಒಂದು ವಿಮಾನ ನಿಲ್ದಾಣದಲ್ಲಿ ಬಂದು ಆತನು ತಲುಪಿದ. ಯಾಕಂದರೆ ವಿಮಾನದಲ್ಲಿ ಬಂದರೆ ವಿಮಾನ ನಿಲ್ದಾಣಕ್ಕೆ ಬರಬೇಕು, ಏರ್ಪೋರ್ಟ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ವಿಮಾನ ನಿಲ್ದಾಣ ಅಂತ ಹೇಳ್ತೇವೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿಮಾನ ನಿಲ್ದಾಣಕ್ಕೆ ಬಂದು ಆತನು ತಲುಪಿದ ಕೂಡಲೇ ಆ ವಿಮಾನ ನಿಲ್ದಾಣ ಹೊರಕ್ಕೆ ಬರ್ತಾ ಇರುವಾಗ ಅಲ್ಲಿ ಅನೇಕ ಜನ ಕಾದಿರ್ತಾರೆ, ಸಂಬಂಧಿಕರು. ನನ್ನ ಹೆಂಡತಿಯನ್ನು, ನನ್ನ ಮಗುನು ಬಂದು ಕಾಯ್ತಾ ಇದ್ದಾಳೆ, ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈತನು ಕೂಡ ಹೋಗಿ ನೋಡ್ತಾ ಇದ್ರೆ ಹೆಂಡತಿ ಮತ್ತು ಮಗು ಯಾರೂ ಕಂಡಿಲ್ಲ. ಪಾಪ ಬಹಳ ದುಃಖವಾಯ್ತು ಆತನಿಗೆ. ಆದರೂ ಆತನ ಏನು ತಿಳ್ಕೊಂಡ, ನನ್ನ ಹೆಂಡತಿಗೆ ಟೆಲಿಗ್ರಾಮ್ ನನ್ನ ಹೆಂಡತಿ ಬರಲಿಲ್ಲ ಅಂತ ತಿಳ್ಕೊಂಡು ಆತನು ಮನೆಗೆ ಹೋದ ಕೂಡಲೇ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಮನೆಗೆ ಬೀಗ ಹಾಕಿದ್ರು.
ಆ ಬೀಗದ ಕೈ ಪಕ್ಕದ ಮನೆಯಲ್ಲಿ ಕೊಟ್ಟು ಹೋಗಿದ್ದಾಳೆ ಎಂಬುದಾಗಿ ಹೇಳ್ಕೊಂಡು ಪಕ್ಕದ ಮನೆಯಲ್ಲಿ ಹೋಗಿ ಕೇಳಿ ತಿಳ್ಕೊಂಡಿರುವಾಗ ಆ ಪಕ್ಕದ ಮನೆಯವರು ತಿಳಿಸಿದ್ರು, ಇಲ್ಲಪ್ಪ ನಿನ್ನ ಹೆಂಡತಿ ಬೀಗ ಹಾಕ್ಕೊಂಡು ಹೋಗಿದ್ದಾಳೆ, ನೀನು ಬರ್ತೆ ಎಂಬುದಾಗಿ ಅವಳಿಗೆ ಟೆಲಿಗ್ರಾಮ್ ಬಂದು ತಿಳಿದು ಬಂದಿರುವಾಗ ಬೇಗನೆ ಅವಳು ಮನೆಯನ್ನು ಬಿಟ್ಟು ತನ್ನ ಮಗುವನ್ನು ತೆಗೆದುಕೊಂಡು ಹೋಗಿಬಿಟ್ಲು ಎಂಬುದಾಗಿ ಹೇಳಿದರು. ಏನಾಯ್ತು ಅಂತ ಕೇಳಿದ್ರು, ಇಲ್ಲ ನೀನು ಸೈನ್ಯದಲ್ಲಿ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡ್ತಿರುವಾಗ ಇಲ್ಲೇ ಅನೇಕ ದಿನಗಳು ನೀನು ಬರದೇ ಹೋಗಿರೋದ್ರಿಂದ ನಿನ್ನ ಹೆಂಡತಿ ಇನ್ನೊಬ್ಬನ ಜೊತೆಯಲ್ಲಿ ಅನೈತಿಕವಾದಂಥ ಸಂಬಂಧವನ್ನು ಇಟ್ಕೊಂಡು ಅವನು ಪ್ರತಿದಿನ ಮನೆಗೆ ಬರುವುದು, ಅವನ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಪಾಪದ ಜೀವನವನ್ನು ಮಾಡ್ತಿದ್ಲು. ಅದರ ನಿಮಿತ್ತ ಅವಳು ಆನಂದಿಸ್ತಾ ಇದ್ಲು, ಹರ್ಷಿಸ್ತಾ ಇದ್ಳು. ಆದರೆ ನೀನು ಬರುವುದನ್ನು ತಿಳಿದುಕೊಂಡು ಅವನನ್ನು ತೆಗೆದುಕೊಂಡು ಪಲಾಯನ ಆಗಿ ಹೋಗಿರಬಹುದು, ಯಾಕಂದರೆ ನೀನು ಬರುವುದನ್ನು ತಿಳಿದುಕೊಂಡು ಹೋಗ್ಬಿಟ್ಲು ಅವಳು ಅಂತ ಹೇಳಿದ್ರು. ಆಗ ಅಯ್ಯೋ, ನನ್ನ ಸಂಬಳ, ನಾನು ಯುದ್ಧದಲ್ಲಿ ನನಗೆ ಸರ್ಕಾರ ಕೊಟ್ಟಿರುವ ಎಲ್ಲ ಸಂಬಳವನ್ನು ನನ್ನ ಹೆಂಡತಿ ಮಕ್ಕಳಿಗೆ ನಾನು ಕಳಿಸ್ತಾ ಇದ್ದೆ, ಒಂದು ಪೈಸಾನು ಇಟ್ಕೊಂಡಿಲ್ಲ. ಎಷ್ಟು ಪ್ರೀತಿ ಮಾಡಿದೆ ನಾನು ನನ್ನ ಹೆಂಡತಿಯನ್ನು, ನನ್ನ ಮಕ್ಕಳನ್ನು. ಎಂಥ ದಗ ಮಾಡಿಬಿಟ್ಲು ಅಂತ ಹೇಳ್ಕೊಂಡು ಮತ್ತು ತನ್ನ ಹೆಂಡತಿಯನ್ನು ಹುಡುಕಿಕೊಳ್ಳುತ್ತಾ ಅವರ ತವರ ಮನೆಗೆ ಹೋಗ್ತಾನೆ. ಅವರ ತವರ ಮನೆಗೆ ಹೋಗಿದ್ಕೊಳ್ಳಿ ಆ ತವರ ಜನರು ಕೂಡ, ಆ ತವರಿನ ತಂದೆ ತಾಯಿಗಳು ಕೂಡ, ಅಪ್ಪ ನಾವು ಕೂಡ ನಮ್ಮ ಮಗಳಿಗೆ ತಿಳಿಸಿ ಹೇಳಿದ್ದೇವೆ ಏನಂತ ಹೇಳ್ಕೊಂಡು, ನೀನು ಇಂಥ ಲಜ್ಜೆಗೆಟ್ಟ ಕೆಲಸ ಮಾಡೋದು ಸರಿ ಇಲ್ಲ ಅಂತ ಹೇಳ್ಕೊಂಡು ಎಷ್ಟೋ ಸಾರಿ ತಿಳಿಸಿ ಹೇಳಿದ್ರು. ನಮ್ಮ ಮಗಳು ನಮ್ಮ ಮಾತು ಕೇಳಲಿಲ್ಲ. ತಾನು ತನ್ನ ದುರಾಸೆಯಿಂದ, ತನ್ನ ಆ ದುರಹಂಕಾರದಿಂದ, ವ್ಯಾಮೋಹದಿಂದ ಅವಳು ವ್ಯಾಮೋಹದಿಂದ ಅವಳು ಲೀನಳಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ. ಅವಳು ಮಗ್ನಳಾಗಿಬಿಟ್ಲು, ಅವಳು ಪಟ್ಟಿಂಗಳಾಗಿಬಿಟ್ಲು. ಆದ ಕಾರಣ ನಮ್ಮ ಮಗಳು ನಮ್ಮ ಮಾತು ಕೇಳ್ತಾ ಇಲ್ಲಪ್ಪ ಅಂತ ಹೇಳ್ಕೊಂಡು ಆತನಿಗೆ ಸಲಹೆ ಕೊಟ್ಟು, ನೀನು ಯಾವುದಾದ್ರೂ ಒಂದು ಒಳ್ಳೆ ಮದುವೆ ಮಾಡ್ಕೊಂಡು ಬದುಕೋಪ್ಪ ಅಂತ ಹೇಳ್ಕೊಂಡು ಆತನಿಗೆ $40 ಆತನಿಗೆ ಕೈಯಲ್ಲಿ ಕೊಟ್ಟರು. ಯಾಕಂದರೆ ಅವನ ಹತ್ರ ಹಣನೂ ಇಲ್ಲ. ಕೊಟ್ಟು ಆತನ ಕಳಿಸಿಬಿಟ್ರಪ್ಪ, ಹೋಗಿ ನೀನು ಏನಾದರೂ ಒಳ್ಳೆ ಮದುವೆ ಮಾಡ್ಕೊಂಡು ಬದುಕಪ್ಪ, ನೀನು ಒಳ್ಳೆ ಯುವಕನಾಗಿದೆ ಅಂತ ಹೇಳಿ ಕಳಿಸಿದ್ರು. ಯಾಕಂದರೆ ನಾವೇ ಹೇಳಿದ ಮಾತು ಕೇಳಿಲ್ಲ, ಯಾಕೆ ನಿನ್ನ ಸುಮ್ಮನ ಜೀವನವನ್ನು ಹಾಳು ಮಾಡ್ಕೋತಿ ಎಂಬುದಾಗಿ ಅವರು ಸಲಹೆ ಕೊಟ್ಟು ಕಳಿಸಿದ ಕೂಡಲೇ ಅವನು ತಿರುಗಿ ಪುನಃ ತನ್ನ ಊರಿಗೆ ತರಳಿ ಬಂದ ಕೂಡಲೇ ಅಲ್ಲೇ ಬಂದ ಕೂಡಲೇ ಅವನು ಪ್ರತಿದಿನ ತನ್ನ ಹೆಂಡತಿ ತನಗೆ ಮಾಡಿರ್ತಕ್ಕಂಥ ಈ ದ್ರೋಹವನ್ನು ನೆನೆಸಿಕೊಂಡು ದ್ವೇಷದಿಂದ ಕೊರಗುತ್ತಾ ಕುಗ್ಗಿ ಹೋಗಿ ದಿನಗಳದಂತೆ ಅವನ ಮೈಯೆಲ್ಲ ಮನಸ್ಸೆಲ್ಲ ಬೆಂಕಿಯಿಂದ ಉರಿತಾ ಇತ್ತಂತೆ. ಹಲ್ಲೆಲೂಯಾ. ಬೆಂಕಿಯಿಂದ ಉರಿಯುತ್ತಾ ಅವನ ಮನಸ್ಸೆಲ್ಲ ಉರಿತಾ ಇರ್ತ. ಕೆಲವು ತಿಂಗಳುಗಳಾದ್ಮೇಲೆ ಅವನು ರಕ್ತದ ವಾಂತಿ ಮಾಡಲು ಆರಂಭಿಸಿದಂತೆ. ರಕ್ತದ ವಾಂತಿ ಆರಂಭಿಸಿರುವಾಗ ಅವನು ಅವರ ಸ್ನೇಹಿತರು ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ ನಂತರ ಆಸ್ಪತ್ರೆಯಲ್ಲಿ ಆತನಿಗೆ ತಪಾಸಣೆ ಮಾಡಿದರು. ತಪಾಸಣೆ ಮಾಡಿದ ಕೂಡಲೇ ಆತನಿಗೆ ಓಪನ್ TB ಆಗಿದೆ ಎಂಬುದಾಗಿ, ಆತನಿಗೆ ಟ್ಯೂಬರ್ಕ್ಲೋಸಿಸ್ ಆಗಿದೆ ಎಂಬುದಾಗಿ ತಪಾಸಣೆಯಲ್ಲಿ ಕಂಡು ಬಂದ ನಂತರ ಆ ವೈದ್ಯರು ಏನು ಹೇಳಿದ್ರು, ನೀನು ಜಾಸ್ತಿ ದಿವಸ ಬದುಕುವುದಿಲ್ಲಪ್ಪ, ಸುಮಾರು ತಿಂಗಳಕ್ಕಿಂತ ಹೆಚ್ಚಂದರೆ ಬದುಕಬಹುದು ಅಷ್ಟೇ, ಅದರ ನಂತರ ನೀನು ಸತ್ತು ಹೋಗಿದ ಕೂಡಲೇ ನೀನು ಉಳಿಯುವುದಿಲ್ಲ. ಅದಕ್ಕಾಗಿ ಇದ್ದ ಕೆಲವು ದಿನಗಳು ಚೆನ್ನಾಗಿ ತಿಂದು ಉಂಡಿ ಎಲ್ಲರಿಗೆ ಬಾಯ್ ಹೇಳಿ ಹೋಗಿಬಿಡು ಎಂಬುದಾಗಿ ಅಲ್ಲಿರ್ತಕ್ಕಂಥ ವೈದ್ಯರು ಈ ರೀತಿಯಲ್ಲಿ ತಿಳಿಸಿದರು. ಯಾಕಂದರೆ ಕೆಲವು ದೇಶಗಳಲ್ಲಿ ಕೆಲವು ವೈದ್ಯರು ಪಕ್ಕದಲ್ಲಿ ಕರೆದು ತಂದೆಗೆ ಹೇಳೋದು, ತಾಯಿಗೆ ಹೇಳೋದು, ನಿಮ್ಮ ಮಗನು ಬಹಳ ಸೀರಿಯಸ್ ಇದ್ದಾನೆ, ಅವನು ಸತ್ತು ಹೋಗ್ತಾನೆ, ಅದಕ್ಕಾಗಿ ನೀವು ಸ್ವಲ್ಪ ಜಮಾಯಿಸ್ಕೊಡಿರಿ, ಹೀಗೆ ಹೇಳೋದಿಲ್ಲ. ಕೆಲವು ದೇಶದಲ್ಲಿ ವೈದ್ಯರು ನೇರವಾಗಿ ಅವನಿಗಿರ್ತಕ್ಕಂಥ ಸಮಸ್ಯೆಯನ್ನು ಹೇಳಿ ಅವನನ್ನು ಮನಗಣಿಸಿ ಅವನು ತಯಾರು ಮಾಡ್ತಾರೆ ಸಾಯೋದಕ್ಕಾಗಿ ಕೂಡ. ಯಾಕಂದರೆ ಅವನು ಸಾಯಲಿಕ್ಕೂ ಕೂಡ ಹೆದರಬಾರ್ದು ಎಂಬುದಾಗಿ ಹೇಳಿಕೊಂಡು ಈ ರೀತಿಯಲ್ಲಿ ಅವನನ್ನು ಸಿದ್ಧಪಡಿಸ್ತಾರೆ. ಆ ರೀತಿಯಲ್ಲಿ ಹೇಳಿದ ಕೂಡಲೇ ಆ ಮನುಷ್ಯ ಮನಮುರಿದವನಾಗಿ ದಿನಗಳದಂತೆ ತನ್ನ ಹೃದಯದಲ್ಲಿ ಹೆಂಡತಿ ಮೇಲಿರತಕ್ಕಂಥ ದ್ವೇಷ, ಹೆಂಡತಿಯರ ತವರ ಮೇಲಿರತಕ್ಕಂಥ ದ್ವೇಷ, ಅಸೂಯೆ ಒಂದು ಸೇಡಿನಂತೆ ಮಾರ್ಪಾಟವಾಗಿ, ನಾನು ಹೇಗಾದರೆ ಸತ್ತೋಗ್ತೇನೆ ತಿಂಗಳದ ಒಳಗೆ, ನಾನು ನನ್ನ ಹೆಂಡತಿಯನ್ನು, ನನ್ನ ಹೆಂಡತಿಯ ಮನೆಯವರನ್ನು, ಅವರ ಕುಟುಂಬದವ್ರನ್ನೆಲ್ಲ ಕಡಿದು ಕತ್ತಿಯಿಂದ ಅವರನ್ನು ಕೊಂದು ಹೇಗಾದರೂ ಸತ್ತೋಗ್ತಾನೆ, ನನಗೆ ಜೈಲು ತೊಗೊಂಡಿದ್ರು ಕೂಡ ನಾನು ಅಲ್ಲಿ ಕೂಡ ಸತ್ತೋಗ್ತೇನೆ, ಕೊಂದು ಸತ್ತೋಗ್ಬೇಕೆಂಬುದಾಗಿ ತಿಳ್ಕೊಂಡು ಅವನೇನು ಮಾಡಿದಾನೆ, ಆ ದ್ವೇಷದಲ್ಲಿ ಉರಿತಾ ಇರುವಾಗ ಆ ಸಮಯದಲ್ಲಿ ನಾನು ಸತ್ತೋಗ್ತೇನೆ ಅಂತ ತಿಳಿದು ಕೂಡಲೇ ನಿಮ್ಮ ಚರ್ಚಿನವರು ನನಗೆ ಕರ್ಕೊಂಡು ಬಂದಿರಲಿ, ಏನಂತೇಳಿ ಬಾಪ ನಮ್ಮ ಚರ್ಚಿಗೆ ಬಾ, ನಮ್ಮ ಫಾದರ್ ಅವರು ಪ್ರೇಯರ್ ಮಾಡ್ತಾರೆ, ನಿಂಗೆ ತಿಳಿಸ್ತಾರೆ, ನಿನಗೆ
ಗುಣ ಆಗ್ತದೆ, ಆರಾಮಾಗ್ತೀನಿ, ನೀನು ಬಾ, ನಿನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಬಾ ಎಂಬುದಾಗಿ ಕರ್ಕೊಂಡು ಬಂದರು. ಅದಕ್ಕೆ ಬಂದಿದ್ದೇನೆ ಪಾಸ್ಟರ್ ನಿಮ್ಮ ಚರ್ಚಿಗೆ, ಮತ್ತು ಹೀಗೆ ಆಯಿತು ನನ್ನ ಸಂಗತಿ ಅಂತ ಹೇಳಿರುವಾಗ, ಆಗ ಆ ಚರ್ಚಿನ ಪಾಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಪಾಲ್ ಯಾಂಗಿಚೋ, ಪಾಸ್ಟರ್ ಪಾಲ್ ಯಾಂಗಿಚೋ ಎನ್ನೋರು, ನೀನು ಈ ರೀತಿಯಲ್ಲಿ ಸೇಡು ತೀರಿಸ್ಕೊಂಡ್ರೆ ನೀನೂ ಸುಖವಾಗಿರ್ಲಿಕ್ಕಾಗೋದಿಲ್ಲ, ಆದರೆ ನಾನು ನಿನಗೆ ಒಳ್ಳೆ ಒಂದು ಉಪಾಯ ಹೇಳುತ್ತೇನೆ, ಸೇಡು ಹೇಗೆ ತೀರಿಸ್ಕೋಬೇಕೆಂಬುದಾಗಿ. ಹಲ್ಲೆಲೂಯಾ. ಅದರಿಂದ ನಿನ್ನ ಸೇಡು ತೀರ್ತದೆ ಸರಳವಾಗಿ, ಮತ್ತು ನೀನು ಗುಣಮುಖನಾಗುತ್ತಿ, ಮತ್ತು ನೀನು ಸಂತೋಷ ಜೀವನ ಮಾಡುತ್ತಿ, ಮತ್ತು ತಿರುಗಿ ಪುನಃ ನಿನ್ನ ಮನೆಯನ್ನು ಕಟ್ಟಿಕೊಳ್ತಿ, ಮತ್ತು ನಿನ್ನ ಕೌಟುಂಬಿಕ ಜೀವಿತ ಮತ್ತು ತಿರುಗಿ ಪುನಃ ಸ್ಥಾಪಿಸಿಕೊಳ್ಳುತ್ತಿ. ಈ ಒಂದು ನನ್ನ ಹೇಳತಕ್ಕಂಥ ನನ್ನ ಉಪಾಯವನ್ನು, ನನ್ನ ಮಾರ್ಗವನ್ನು ನೀನು ಕೇಳ್ಕೊಳ್ಳೋದರದೆ ಅದು ನೆರವೇರ್ತದೆ, ಹಾಗೆ ನಡೀತದೆ ಅಂತ ಹೇಳ್ದ. ಆಗ ಆ ಮನುಷ್ಯನು ಆಶ್ಚರ್ಯಚಕಿತನಾಗಿ, ಹೌದಾ, ನಾನು ಸುಖವಾಗಿರ್ಲಿಕ್ಕಾಗ್ತದೆ, ನಾನು ಗುಣಮುಖನಾಗಿರ್ಲಿಕ್ಕಾಗ್ತದೆ, ಮತ್ತು ನನ್ನ ಸೇಡು ತೀರ್ತದ, ಅದು ಹೇಗೆ ಅಂತ ಕೇಳ್ತಾನೆ. ಏನಿಲ್ಲ, ನಿನ್ನ ಸೇಡು ತೀರಬೇಕಾದ್ರೆ ಮೊದಲಾಗಿ ನೀನು ಗುಣಮುಖನಾಗಬೇಕು. ನೀನು 1 ತಿಂಗಳಿನಲ್ಲಿ ಸಾಯ್ತೀಯಲ್ಲ, ನೀನು 1 ತಿಂಗಳಲ್ಲಿ ಸಾಯುವುದಿಲ್ಲ, ನೀನು ಗುಣಮುಖನಾಗುತ್ತಿ. ಎರಡನೇದಾಗಿ ನಿನ್ನ ನೂತನ ಒಳ್ಳೆ ಜಾಬು, ಒಳ್ಳೆ ಉದ್ಯೋಗವು ನೀನು ಪಡ್ಕೊಳ್ತಿ, ಮತ್ತು ತಿರುಗಿ ನೀನು ಸುಂದರವಾದಂಥ ನಿನ್ನ ಕುಟುಂಬವನ್ನು ಕಟ್ಟಿ ಎಬ್ಬಿಸಿಕೊಳ್ಳುತ್ತಿ, ಮತ್ತು ನಿನ್ನ ಚದರಿ ಹೋಗಿರ್ತಕ್ಕಂಥ ಜೀವನವನ್ನು ತಿರುಗಿ ಸ್ಥಾಪಿಸಿಕೊಳ್ಳುತ್ತಿ. ಇದಕ್ಕೆ ನಿಜವಾದ ಈ ರೀತಿಯಿಂದ ನೀನು ಮೇಲಕ್ಕೆ ಬಂದರೆ, ನೀನು ಚೆನ್ನಾಗಿ ಇದ್ದು, ನೀನು ಆರೋಗ್ಯವಂತನಾಗಿದ್ದು, ಸಾಯದೆ ದೀರ್ಘಕಾಲ ಬದುಕೋನಾಗಿದ್ದು, ಮತ್ತು ತಿರುಗಿ ನಿನ್ನ ಕೌಟುಂಬಿಕ ಜೀವನ ಕಟ್ಟೋದಕ್ಕಾಗಿ ಒಳ್ಳೆಯ ಉದ್ಯೋಗ, ಮತ್ತೊಂದು ಒಳ್ಳೆಯ ಉದ್ಯೋಗವನ್ನು ಪಡ್ಕೊಂಡು, ಮತ್ತು ನೀನು ಮನೆಯನ್ನು ಕಟ್ಟಿಕೊಂಡು ಸುಖವಾಗಿ ಇರುವುದರಿಂದ ನಿನ್ನ ಶತ್ರುಗೆ ನೀನು ಸೇಡು ತೀರಿಸ್ಕೊಂಡಾಗ್ತದೆ ಅಂತ ಹೇಳ್ದ. ಹಲ್ಲೆಲೂಯಾ. ನೀನು ಅವರನ್ನು ಕೊಂದು ಅವರು ನಾಶ ಮಾಡೋದ್ರಿಂದ ನಿನಗೆ ಸೇಡು ತೀರುವುದಿಲ್ಲ. ನೀನು ಚೆನ್ನಾಗಿ ಉನ್ನತ ಸ್ಥಿತಿಗೆ ಬಂದು ನೀನು ಶೈನ್ ಆಗಿ ಮತ್ತು ತಿರುಗಿ ಸುಖ ಜೀವನವನ್ನು ಅನುಭವಿಸ್ತಾ ಇರುವಾಗ ನಿನ್ನ ಶತ್ರುಗೆ ಅದಕ್ಕಿಂತ ದೊಡ್ಡ ಬೆಂಕಿ, ಯಾವ ಸೇಡು ತೀರಿಸತಕ್ಕಂಥ ಯಾವ ಮಾರ್ಗವು, ಯಾವ ಉಪಾಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಸೌತ್ ಕೊರಿಯಾನಲ್ಲಿರ್ತಕ್ಕಂಥ ಪಾಸ್ಟರ್ ಪಾಲ್ ಯಾಂಗಿಚೋ ಅವರು ಬೈಬಲನ್ನು ಓದಿ ಅಧ್ಯಯನ ಮಾಡಿ ಅವರು ಕಂಡು ಹಿಡಿದುಕೊಂಡಿರ್ತಕ್ಕಂಥ ಒಂದು ಉಪಾಯ ಏನಂದರೆ, ಶತ್ರುವ ಮೇಲೆ ಸೇಡು ತೀರಿಸ್ಕೊಳ್ಬೇಕಾ, ಶತ್ರುವನ್ನು ಏನನ್ಬೇಡ್ರಿ, ನೀವು ಉನ್ನತ ಸ್ಥಿತಿಗೆ ಬರ್ರಿ, ನೀವು ಅಭಿವೃದ್ಧಿ ಹೊಂದ್ರಿ, ನೀವು ಸುಖ ಜೀವನವನ್ನು ಆರಂಭ ಮಾಡ್ರಿ. ನಿಮ್ಮ ಸುಖ, ನಿಮ್ಮ ಅಭಿವೃದ್ಧಿ, ನಿಮ್ಮ ಸಂತೋಷವನ್ನು ನೋಡಿ ನಿಮ್ಮ ಶತ್ರು ಉರಿದು ಅವನ ಜೀವನವೆಲ್ಲ ಉರಿತಾ ಇರ್ತದೆ. ನೀನು ಒಂದು ಸಾರಿ ಹೋಗಿ ಕೊಂದು ಹಾಕ್ತಿ, ನೀನು ಹೋಗಿ ಜೈಲಲ್ಲಿ ಬೀಳ್ತಿ, ನಿನಗೂ ಸುಖ ಇಲ್ಲ, ನೀನು ಕೊಂದು ಹಾಕಿದರೂ ಸುಖ ಇರೋದಿಲ್ಲ, ಆದರೆ ನೀನು ಕೂಡ ಸುಖ ಜೀವನ ಇಲ್ಲದೆ. ಆದರೆ ನೀನು ಬದುಕಬೇಕು, ನೀನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ನಿನ್ನ ಕುಟುಂಬ ತಿರುಗಿ ಚೈತನ್ಯಗೊಳ್ಳಬೇಕು, ಪುನಃಸ್ಥಾಪಿಸಲ್ಪಡಬೇಕು. ಅದನ್ನು ನೋಡಿ ನಿನ್ನ ಶತ್ರು ಉರಿದು ಆ ಶತ್ರುವಿನ, ಆಗ ನಿನ್ನ ಸೇಡು ನಿನ್ನ ಶತ್ರುವ ಮೇಲೆ ಸರಳವಾಗಿ ತೀರೋಗ್ತದೆ. ಆದರೆ ನಿನ್ನ ಶತ್ರುಗೆ ನೀನು ಅವರನ್ನು ಶಪಿಸೋದು ಬೇಕಾಗಿಲ್ಲ, ನೀನು ಸುಖವಾಗಿ ಬೆಳೀತಾ ಇರು, ನಿನ್ನ ಗುರಿಯನ್ನು ನೀನು ಮುಟ್ತಾ ಇರು, ನೀನು ಬೆಳೀತಾ ಇರು ಎಂಬುದಾಗಿ ಹೇಳಿ ಈ ಆತನಿಗೆ ಸಲಹೆ ಕೊಡ್ತಾನೆ, ಆತನಿಗೆ ಸಮಾಲೋಚನೆ ಕೊಡ್ತಾನೆ. ಕೊಟ್ಟಿದ್ದ ಕೂಡಲೇ ಈ ಮಾತನ್ನು ಕೇಳಿ ಆತನಿಗೆ ತೃಪ್ತಿ ಆಯ್ತು. ಚೆನ್ನಾಗಿ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡ. ಆದರೆ ನಾನು ಏನು ಮಾಡಬೇಕಿದಕ್ಕಾಗಿ ಅಂತ ಹೇಳಿದರು. ಆಗ ಈತನನ್ನು ಮತ್ತು ಪ್ರಾರ್ಥನಾ ಸೆಂಟರ್ಗೆ ಕಳಿಸಿ ಆತನಿಗೆಲ್ಲ ತಿಳಿಸಿ ಹೇಳಿದರು. ಆದರೆ ಆತನು ಕೆಲವು ದಿನಗಳಾದ ಮಾತು ಅದರ ಹತ್ರ ಪಾಸ್ಟರ್ ಹತ್ರ ಬಂದ. ಡಾಕ್ಟರ್ ಪಾಲ್ ಯಾಂಗಿಚೋ ಅನ್ನತಕ್ಕಂಥ ಪಾಸ್ಟರ್ ಪಾಲ್ ಯಾಂಗಿಚೋ ಅನ್ನತಕ್ಕಂಥ ಸೇವಕರ ಹತ್ರ ಬಂದುಕೊಂಡು ಮಾತಾಡ್ತಿರ್ತಾನೆ. ಮಾತುಗಳನ್ನು ಕೇಳಿರುವಾಗ ಡಾಕ್ಟರ್ ಪಾಲ್ ಯಾಂಗಿಚೋ ಅವ್ರಿಗೆ ಗೊತ್ತಾಯಿತು, ಇವನು ತನ್ನ ಹೆಂಡತಿಯನ್ನು ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ, ದ್ವೇಷ ಅಸೂಯದಿಂದ ಕೂತ್ಕೊಂಡು ಬಿಟ್ಟಿದ್ದಾನೆ, ಇವನು ಹೆಂಗೆ ಮಾಡ್ಬೇಕಂತೇಳಿ ಮತ್ತು ತಿರುಗಿ ಆತನ ಜೊತೆಲಿ ಡಾಕ್ಟರ್ ಪಾಲ್ ಯಾಂಗಿಚೋ ಅವರು ಆತನಿಗೆ ಸಲಹೆ ಕೊಡ್ಲಿಕ್ಕೆ ಆರಂಭ ಮಾಡಿದರು. ಏನು ಮಾಡಿದ್ರು? ಸಲಹೆ ಕೊಡ್ಲಿಕ್ಕೆ ಆರಂಭ ಮಾಡಿದ್ರು. ಏನಂತ ತಿಳ್ಕೊಂಡು, ನೀನು ನಿನ್ನ ದ್ವೇಷದಿಂದ ನಿನ್ನನ್ನು ನಾಶ ಮಾಡಿಕೊಳ್ತಾ ಇದ್ದಿ. ಹಲ್ಲೆಲೂಯಾ. ಇದು ವೈದ್ಯರು ಗೊತ್ತಿದ್ರೂ ಹೇಳುವುದಿಲ್ಲ ನಿಮಗೆ. ನೀನು ನಿನ್ನ ದ್ವೇಷದ ನಿಮಿತ್ತ, ನಿನ್ನ ಅಸೂಯದ ನಿಮಿತ್ತ, ನಿನ್ನ ಮನಸ್ಸೊಳಗಿರತಕ್ಕಂಥ ಸೇಡಿನ ನಿಮಿತ್ತ ನೀನು ರೋಗಗ್ರಸ್ತನಾಗಿದ್ದಿ, ನೀನು ಈ ದೊಡ್ಡ ರೋಗದಿಂದ ಬಾಧಿತನಾಗಿದ್ದಿ.
ಅದಕ್ಕಾಗಿ ನೀನು ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಏನು, ಅದು ಹೇಗೆ ಹೇಳ್ತೀನಿ ನೀನು ಎಂಬುದಾಗಿ ಪ್ರಶ್ನೆಗಳು ನಡೆದಿತ್ತಲ್ಲೇ, ಪ್ರಶ್ನೆಗಳು ನಡೆದಿತ್ತು. ತದನಂತರ ಕೀರ್ತನೆ 107:17 ನಾವು ನೋಡ್ತೇವೆ. ಯಾಕಂದರೆ ಡಾಕ್ಟರ್ ಪಾಲ್ ಯಂಗಿಚ್ ಅವರು ಏನೋ ಮಾತಾಡಿದ್ರು ಬೈಬಲಿಂದ, ಯೇಸು ಕ್ರಿಸ್ತನು ಸಾರಿರತಕ್ಕಂಥ ಸಂದೇಶದಿಂದ ಮತ್ತು ಬೈಬಲ್ ಉಪದೇಶಗಳಿಂದ ಆತನಿಗೆ ತಿಳಿಸ್ಕೊಡ್ತಾ ಇದ್ದನು. ಏನಂತ ಹೇಳ್ಕೊಂಡು, ನೀನು ನಿನ್ನೊಳಗಿರುವ ದ್ವೇಷ, ನಿನ್ನೊಳಗಿರುವ ಕ್ರೋಧ, ನಿನ್ನೊಳಗಿರತಕ್ಕಂಥ ಆ ಸೇಡಿನ ಭಾವನೆ ನಿನ್ನನ್ನೇ ನಾಶ ಮಾಡುತ್ತದೆ ಹೊರತು ನಿನ್ನ ವಿರೋಧಿಗಳನ್ನು ನಾಶ ಮಾಡೋದಿಲ್ಲ ಅದು ಎಂಬುದಾಗಿ ಹೇಳಿದ. ಅವಾಗ ಅದು ಹೇಗೆ ಅಂತ ಹೇಳ್ಕೊಂಡ್ರುವ ಕೀರ್ತನೆ 109:17 ಓದಿಕೊಳ್ಳುವ. ನನ್ನ ಯುವಕರು, ಸಭೆಯಲ್ಲಿ ಕೂತಿರ್ತಕ್ಕಂಥ ಯುವಕರು ಭಾಳ ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ ನೀವೆಲ್ಲರೂ. ಹಲ್ಲೆಲೂಯಾ, ಓದ್ತೀರಿ. ಮನುಷ್ಯನು ಬಾಯಿಂದ ಶಪಿಸಲು ಪ್ರೀತಿಸಿದನು, ಅದು ಅಂದ್ರೆ ಅರ್ಥ ಆಯ್ತಾ? ಮನುಷ್ಯನು ತನ್ನ ಬಾಯಿಂದ ತನ್ನ ಶತ್ರುವನ್ನು ಶಪಿಸ್ತಾ ಇದ್ದಾನೆ, ತನ್ನನ್ನು ಬಾಧಿಸಿದವರನ್ನು ಶಪಿಸ್ತಾ ಇದ್ದಾನೆ. ಆದರೆ ಶಪಿಸುವವನಿಗೆ ಅವನಿಗೆ ಆ ಶಾಪ ಬರಲಿ, ಅವನು ಆಶೀರ್ವಾದವನ್ನು ಹೊಗಳುವುದಿಲ್ಲ, ಆಶೀರ್ವಾದವನ್ನು ನುಡಿಯುವುದಿಲ್ಲ. ಅದರ ನಿಮಿತ್ತ ಆಶೀರ್ವಾದ ಅವನಿಂದ ದೂರವಾಗಿರಲಿ. ಅವನು ತನ್ನ ಒಳ್ಳೆ ವಸ್ತ್ರದಂತೆ, ತನಗಿರ್ತಕ್ಕಂಥ ವಸ್ತ್ರದಂತೆ ಶಾಪವನ್ನು ಧರಿಸಿಕೊಂಡ. ಯಾಕಂದ್ರೆ ಅವನ ಬಾಯಿಂದ ಶಾಪದ ನುಡಿ, ದೂಷಣೆಯ ನುಡಿ, ಹೆಂಡತಿಯನ್ನು ದೂಷಿಸ್ತಾ ಇದ್ದಾನೆ, ಬೈತಾ ಇದ್ದಾನೆ, ಅವಾಚ್ಯ ಶಬ್ದಗಳಿಂದ ದೂಷಿಸ್ತಾ ಇದ್ದಾನೆ, ನಾಶನವನ್ನು ಮಾತಾಡ್ತಾ ಇದ್ದಾನೆ. ಅದಕ್ಕಾಗಿ ಯಾವನು ಶಾಪವನ್ನು ಮಾಡ್ತಾನೋ, ಶಾಪವನ್ನು, ದೂಷಣೆಯನ್ನು, ಅವಾಚ್ಯ ಶಬ್ದಗಳು ನುಡಿತಾನೋ ಅದು ಅವನಿಗೇ ಬರಲಿ. ಮತ್ತು ಅವನ ಬಾಯಲ್ಲಿ ಆಶೀರ್ವಚನಗಳು, ಅಂಥ ವಚನಗಳು, ಆಶೀರ್ವಾದದ ವಚನಗಳು ಇರುವುದಿಲ್ಲದಿದೆ, ಆಶೀರ್ವಾದ ಅವನಿಂದ ದೂರವಾಗಿರುವುದು ಎಂಬುದಾಗಿ ಭಕ್ತನು ಹೇಳ್ತಾರೆ. ಮುಂದೆ ಹೋದ್ರೆ ಬ್ರದರ್, ಆ ಶಾಪವು ಅದು ನೀರಿನಂತೆ ಅವನ ಮೈನಲ್ಲಿಯೂ ಅಂತರಂಗದಲ್ಲಿಯೂ ನೀರಿನಂತೆ, ರೋಗಾಣುಗಳಂತೆ, ಎಣ್ಣೆಯಂತೆ ಅವನ ಎಲುಬುಗಳಲ್ಲಿ. ಅವನೇನೇನು ಬಾಯಿಂದ ಶಾಪ ಕೊಡ್ತಾನೆ, ನಾಶನದ ಮಾತು ಮಾತಾಡ್ತಾನೆ, ದೂಷಣದ ಮಾತು ಮಾತಾಡ್ತಾನೆ, ಅವಾಚ್ಯ ಶಬ್ದಗಳು ಮಾತಾಡ್ತಾನಲ್ಲ, ಎಣ್ಣೆಯಂತೆ ಅವನ ಎಲುಬುಗಳಲ್ಲಿ ತಿವಿದು ಹೋಗಲಿ. 109ನೇ ಕೀರ್ತನೆ 17ನೇ ವಚನ. ತೆಲುಗಿನಲ್ಲಿ ಚೆನ್ನಾಗಿದೆ. ಶಪಿಸೋದು ಅವನಿಗೆ ಅವನಿಗೆ ಮಧುರ ಅನಿಸ್ತಾ ಇದೆ. ಬಾಯಿಂದ ಶಪಿಸೋದಕ್ಕಾಗಿ, ದೂಷಣೆ ಮಾಡೋದಕ್ಕಾಗಿ ಶಪಿಸೋದು ಅವನಿಗೆ ಮಧುರ, ಚೆನ್ನಾಗಿ ಅನಿಸ್ತಾ ಇದೆ. ಅದು ಶಪಿಸೋದ್ರಿಂದ ಆ ಶಾಪವು ಅವನ ಮೇಲೇ ಬಂದಿದೆ. ಆಶೀರ್ವಾದಗಳು ನುಡಿಯೋದ್ರಲ್ಲಿ ಅವನಿಗೆ ಇಷ್ಟವಿಲ್ಲ, ಆದುದರಿಂದ ಆ ಆಶೀರ್ವಾದಗಳು ಅವನಿಂದ ದೂರವಾಯಿತು. ಅವನು ತನ್ನ ಮೇಲಿನ ವಸ್ತ್ರವನ್ನು ಧರಿಸಿಕೊಂಡಂಗೆ ಶಾಪದ ವ್ಯಾಧಿಗಳು, ರೋಗಗಳು, ಅಶಾಂತಿಯನ್ನು, ಅಸಮಾಧಾನದ ವಸ್ತ್ರವನ್ನು ಧರಿಸಿಕೊಂಡ ಎಂದು. ಅದು ಶಾಪ ನೀರಿನಂತೆ ಅವನ ಹೊಟ್ಟೆಯಲ್ಲಿ ಹರಿಯುವುದು, ಎಣ್ಣೆಯಂತೆ ಅವನು ನುಡಿಯುವ ಶಾಪದ ವಚನಗಳು ಎಣ್ಣೆಯಂತೆ ಅವನ ಎಲುಬುಗಳನ್ನು ಕೊಳೆಸಿ ಬಿಡುವುದು. ಅವನ ಎಲುಬುಗಳಲ್ಲಿ ಸೇರಿ ಅವನನ್ನು ಕೊಳೆಸುತ್ತದೆ, ಅವನ ಎಲುಬುಗಳು ಬಲಹೀನವಾಗಿ ಮಾಡುತ್ತದೆ. ಇದು ಬೈಬಲ್ನಲ್ಲಿ ಇರತಕ್ಕಂಥ ಸತ್ಯ. ನಿಮ್ಮ ಶತ್ರುಗಳನ್ನು, ನಿಮ್ಮನ್ನು ಬಾಧಿಸಿದವರನ್ನು, ನಿಮ್ಮನ್ನು ದುಃಖಪಡಿಸಿದವ್ರನ್ನು, ನಿಮ್ಮ ಮನಸ್ಸು ಮುರಿದವ್ರನ್ನು ನೀವು ಶಪಿಸುತ್ತಾ ಅವರಿಗೆ ನಾಶನವಾಗಲಿ ಎಂದು ನೀವು ನುಡಿತಾ ಇದ್ದರೆ, ಆ ಶಾಪದ ನುಡಿ ಅದು ನಿನ್ನ ಹೆಂಡತಿನೇ ಆಗಿರ್ಬೋದು, ಅಥವಾ ನಿನ್ನ ಗಂಡನೇ ಆಗಿರ್ಬೋದು, ಅಥವಾ ನಿನ್ನ ಸ್ವಂತ ಮಿತ್ರನಾಗಿರ್ಬೋದು, ನೀನು ಯಾವತ್ತೂ ಅವಳನ್ನು ಬೈತೀಯೋ, ಶಪಿಸುತ್ತೀಯೋ, ನಾಶದ ನುಡಿ ನುಡಿತೀಯೋ, ಮೊದಲು ಅದು ನಿನ್ನ ಮೇಲೆ ಪರಿಣಾಮ ಬೀರ್ತದೆ. ನಿನ್ನ ಎಲುಬುಗಳು ಬಲಹೀನವಾಗ್ತದೆ. ನಿನ್ನ ಶರೀರದಲ್ಲಿರ್ತಕ್ಕಂಥ ರೋಗವನ್ನು ವಿರೋಧಿಸುವ ಶಕ್ತಿ ಕುಂದಿ ಹೋಗಿಬಿಡ್ತದೆ. ಕೊನೆ ದಿನಗಳದಂತೆ ನಿನಗೆ ಗೊತ್ತಿಲ್ಲದೆ ಈ ಒಂದು ಭಯಂಕರವಾದಂಥ ಮಾರಕ ರೋಗ, ಮಾನಸಿಕ ರೋಗ ಎರಡೂ ಕೂಡಿಕೊಂಡು ನಿನ್ನನ್ನು ಕೊಂದು ಹಾಕೋದಕ್ಕಾಗಿ ಸಿದ್ಧಪಡ್ತದೆ. ಅದಕ್ಕಾಗಿ ನೀನು ನಿನ್ನ ಹೆಂಡತಿಯನ್ನು ಶಪಿಸುತ್ತಾ ಇರುವುದರಿಂದ, ಹಲ್ಲೆಲೂಯಾ, ನಿನ್ನ ಹೆಂಡತಿಯನ್ನು ಶಪಿಸುತ್ತಾ ಇರುವುದರಿಂದ ನಿನಗೆ ಈ ರೋಗ ಬಿಡ್ತಾ ಇಲ್ಲ. ಅದಕ್ಕಾಗಿ ನೀನೇನು ಮಾಡು, ನಿನ್ನ ಹೆಂಡತಿಯನ್ನು ಶಪಿಸೋದನ್ನು ಬಿಟ್ಟು ಬಿಡು ಎಂಬುದಾಗಿ ಹೇಳಿ ಆತನಿಗೆ ಸಲಹೆ ಕೊಟ್ಟಿದ. ಹಾಗಾದರೆ ನೀನು ಯೇಸು ಕ್ರಿಸ್ತನ ಉಪದೇಶಗಳನ್ನು ನಂಬಿಕೊಂಡು
ಆ ಉಪದೇಶಗಳಿಗೆ ತಕ್ಕಂತೆ, ಆ ಬೋಧನೆಗೆ ತಕ್ಕಂತೆ ನೀನು ನಡೆದುಕೊಂಡ್ರೆ ನಿನ್ನ ಜೀವನ ಇನ್ನೂ ಸುಗಮಯವಾಗಿರ್ತದೆ. ಆ ಯೇಸು ಕ್ರಿಸ್ತನನ್ನು ನಂಬಿ ಆತನ ಉಪದೇಶಗಳನ್ನು ನೀನು ಕೇಳಿ ತಿಳಿದುಕೊಂಡು ಓದಿಕೊಂಡು ಅರ್ಥ ಮಾಡಿಕೊಂಡ್ರೆ ನೀನು ಸಂಪೂರ್ಣವಾಗಿ ಗುಣಮುಖನಾಗುತ್ತಿ ಎಂಬುದಾಗಿ ಹೇಳಿದ. ಅದರ ನಂತರ ಮತ್ತು ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಮಾತು, ಯಾಕಂದ್ರೆ ಈ ಮನಮುರಿದವನ ಮನಸ್ಸು ಹೇಗೆ ಗುಣಮುಖನಾಗುತ್ತಾನೆ, ಹಲ್ಲೆಲೂಯಾ, ಈ ಮನಮುರಿದವನ ಮನಸ್ಸು ಹೇಗೆ ಗುಣಮುಖನಾಗ್ತಾನೆ ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸು ಕ್ರಿಸ್ತನು ಒಂದು ಸತ್ಯ ಉಪದೇಶವನ್ನು ಮಾಡಿರ್ತಾನೆ. ಏನಂತ ಹೇಳ್ಕೊಂಡು, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. ನೀವು ಪೂರ್ವದಲ್ಲಿ ಕೇಳಿದ್ರಿ, ಆದರೆ ದಯಮಾಡಿ ಕೇಳಿಸ್ಕೊಳ್ತೀರಿ, ಈ ಲೋಕದ ಯಾವ ಪುಸ್ತಕದಲ್ಲಿ ಕೂಡ ನೀವು, ಯಾವ ಲೇಖನೆಯಲ್ಲಿ ಕೂಡ ನೀವು ಶತ್ರುಗಳನ್ನು ಪ್ರೀತಿಸಿರಿ ಎಂದು ಬರೆದಿರ್ತಕ್ಕಂಥ ಗ್ರಂಥಗಳು ನೀವು ನೋಡಿರುವುದಿಲ್ಲ ಮತ್ತು ನೋಡುವುದಿಲ್ಲ. ಬೈಬಲ್ನಲ್ಲಿ ಮಾತ್ರ ಹೇಳಲಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಸುಂದರವಾಗಿ ಮಾತನಾಡಿದನು. ನೀವು ಕೇಳಿದ್ರಿ ಪೂರ್ವಜರು ನಿಮಗೆ ಹೇಳುವುದನ್ನು. ಯೇಸು ಹೇಳ್ತಾನೆ, ಪೂರ್ವಜರು ನಿಮಗೆ ಹೇಳುವುದನ್ನು ಕೇಳಿದ್ರಿ. ಏನಂತ ಹೇಳ್ಕೊಂಡು, ಶತ್ರುಗಳನ್ನು ದ್ವೇಷಿಸಿರಿ, ನೆರೆಯವರನ್ನು ಪ್ರೀತಿಸಿರಿ ಎಂಬುದಾಗಿ ನೀವು ಕೇಳಿದಿ. ಆದರೆ ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೇಳುವುದೇನೆಂದರೆ ಶತ್ರುಗಳನ್ನು ಪ್ರೀತಿಸಿರಿ ಎಂಬುದಾಗಿ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ನಿನ್ನನ್ನು ದ್ವೇಷಿಸೋರನು, ನಿನಗೆ ಕೇಡು ಮಾಡೋರನು, ನಿನಗೆ ಮೋಸ ಮಾಡೋರನು, ನಿನ್ನ ಮನಸ್ಸು ಮುರಿದವರನು, ನಿನಗೆ ನಷ್ಟ ಮಾಡಿದವರನು, ಆ ಶತ್ರುಗಳನ್ನು ಪ್ರೀತಿಸಿರಿ ಎಂಬುದಾಗಿ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿ ಅದು ಕರ್ತನಾದ, ಕರುಣಾಮಯನಾದ, ದಯಾಸಾಗರನಾದ ಯೇಸು ಕ್ರಿಸ್ತನು ಮಾತ್ರವೇ ಎಂದು ನಾನು ಬಹಳ ಹೆಮ್ಮೆಯಿಂದ ನಿಮ್ಮನ್ನು, ಬೈಬಲಿಂದ ನಿಮ್ಮನ್ನು ಅದನ್ನು ತಿಳಿಸ್ತಾ ಇದ್ದೇನೆ, ಸಾರ್ತಾ ಇದ್ದೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮಾತ್ರ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಯೇಸು ಕ್ರಿಸ್ತನ ಹೆಸರು ಕ್ರಿಸ್ತಪೂರ್ವ ಕ್ರಿಸ್ತ ಪ್ರವೇಶ ಮಾಡಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಹೆಸರು ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಅನ್ನತಕ್ಕಂಥ ಪದಕ, ಆ ಪದವಿ, ಆ ಟೈಟಲ್ ಅನ್ನು ಪಡ್ಕೊಂಡಿದೆ. ಯಾಕಂದ್ರೆ ಶತ್ರುಗಳನ್ನು ಪ್ರೀತಿಸಿರಿ. ನೆಕ್ಸ್ಟ್ ಏನಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ತನ್ನ ಭಕ್ತರು ತನ್ನನ್ನು ಹಿಂಬಾಲಿಸುವವರಿಗೆ ಬೋಧಿಸ್ತಾ ಇದ್ದಾನೆ. ಎಂತ ಸುಂದರವಾಗಿ ಬರ್ತಾ ಇದ್ದಾನೆ. ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ಯೇಸು ಹೇಳ್ತಾ ಇದ್ದಾನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು, ನಿಮಗೆ ಕೇಡಾಗಲಿ ಎಂದು ಬಯಸುವವರನ್ನು ನೀವು ಆಶೀರ್ವದಿಸಿರಿ. ನಿಮ್ಮನ್ನು ದ್ವೇಷಿಸೋರು, ನಿಮ್ಮನ್ನು ಹಗೆ ಮಾಡೋರಿಗೆ ನೀವು ಒಳ್ಳೆಯದನ್ನು ಮಾಡ್ರಿ. ನಿಮ್ಮನ್ನು ನಿಂದಿಸೋದು ಅಂದ್ರೆ ಆರೋಪ ಹೊರಿಸೋರು, ನಿಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸೋರು, ನಿಂದಿಸೋರು ಹಾಗೂ ನಿಮ್ಮನ್ನು ಹಿಂಸಿಸೋರಿಗಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ, ಅವರಿಗೆ ಶುಭವಾಗಲಿ ಎಂದು. ಇದು ಬೈಬಲಲ್ಲಿ ಮಾತ್ರ ಹೇಳಲಾಗಿದೆ. ಹಲ್ಲೆಲೂಯಾ. ಶತ್ರುಗಳನ್ನು ನೀವು ಪೂರ್ವದಲ್ಲಿ ಕೇಳಿದ್ರಿ, ಶತ್ರುಗಳನ್ನು ದ್ವೇಷಿಸಿರಿ, ನೆರೆಯವರನ್ನು ಪ್ರೀತಿಸಿರಿ ಎಂಬುದಾಗಿ. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. ಹೇಗೆ ಅಂದರೆ, ನಿಮ್ಮನ್ನು ಶಪಿಸುವವರನ್ನು ನೀವು ಆಶೀರ್ವದಿಸಿರಿ, ನಿಮ್ಮನ್ನು ಹಗೆ ಮಾಡಿ ನಿಮ್ಮನ್ನು ದ್ವೇಷಿಸೋರಿಗಾಗಿ ಒಳ್ಳೆಯದನ್ನು ಮಾಡ್ರಿ. ನಿಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿ ನಿಮ್ಮನ್ನು ನಿಂದಿಸಿದರೆ ಮತ್ತು ನಿಮ್ಮನ್ನು ಹಿಂಸಿಸಿದರೆ ಅವರಿಗಾಗಿ ಕರ್ತನು ಆದ ಯೇಸು ತಂದೆಯಾದ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದೆ. ಇದನ್ನು ಯಾಕೆ ಹೇಳಿದನಂದ್ರೆ, ಯೇಸು ಶತ್ರುಗಳಿಗೆ ಶುಭವಾಗಲಿ ಅನ್ನೋ ಉದ್ದೇಶ ಅಲ್ಲ, ಅವರಿಗೆ ಒಳ್ಳೇದಾಗೋದು ಹೆಂಗೆ ಆಗ್ತದೆ. ಆದರೆ ನಿನಗೆ ನಿನ್ನ ಬಾಯಿಂದ ಶಾಪ ಕೊಟ್ಟು, ನಿನ್ನ ಬಾಯಿಂದ ದ್ವೇಷಿಸಿ, ನಿನ್ನ ಮನಸ್ಸೊಳಗೆ ದ್ವೇಷ ಇಟ್ಕೊಂಡಿದ್ರ ನಿನಗೆ ಕೇಡಾಗ್ತದೆ ಹೊರತು ಬೇರೆಯವರಿಗೆ ಕೇಡಾಗುವುದಿಲ್ಲ. ಅದಕ್ಕಾಗಿ ನಿನ್ನ ಬಾಯಲ್ಲಿ ಯಾವತ್ತು ಶಾಪದ ವಚನಗಳು, ಬೈಗಳಗಳು, ಕೆಟ್ಟ ಶಬ್ದಗಳು ನಿನ್ನ ಬಾಯಲ್ಲಿ ಇರಬಾರದು. ಶಾಪದ ಶಬ್ದಗಳು, ನಿನ್ನ ಶತ್ರುಗಳು ನೋಡಿದ್ರೆ ಹಲ್ಲು ಕಡಿದು ಅವನನ್ನು ನಾಶವಾಗಲಿ ಎಂಬುದಾಗಿ ಯಾವತ್ತೂ ನಿಮ್ಮ ಮನಸ್ಸೊಳಗೆ ಕೋರಬಾರದು, ಭಾವಿಸಬಾರದು ಮತ್ತು ನುಡಿಯಬಾರದು. ಎಲ್ಲರೂ ಹೇಳ್ತಿರಲ್ಲೂಯ್ಯ, ಹೇಳ್ತಿರಲ್ಲೂಯ್ಯ. ಅದರ ನಿಮಿತ್ತ ನಾನು ಆ ಕಾರ್ಯವನ್ನು ತಿಳಿಸ. ಅದಕ್ಕಾಗಿ ಯೇಸು ಕ್ರಿಸ್ತನು ಇದನ್ನು ಯಾಕೆ ಹೇಳಿದಂದ್ರೆ, ನಾವೆಲ್ಲರೂ ಸುಖವಾಗಿ, ಕ್ಷೇಮವಾಗಿ, ಆರೋಗ್ಯವಾಗಿರ್ಬೇಕೆಂಬುದಾಗಿ ಹೇಳಿದ. ಈಗ ಹೇಳ್ಬೋದು, ಯಾರಪ್ಪ ಇಂಥ ಕೆಲಸ ಮಾಡೋರು? ನಾನು ಹೇಳಿದ್ರೆ, ಈ ಮನುಷ್ಯ ಮಾಡಿದ್ದಾನೆ. ಯಾರು? ಈ
ಪ್ರಪಂಚದಲ್ಲಿ ಬಹಳ ಜನರು ಮಾಡ್ತಾರೆ. ಈ ಮನುಷ್ಯನು ಅದನ್ನು ಮಾಡಿದ ಕೂಡಲೇ ಅವನಿಗೆ ಆ ಚರ್ಚಿನ ಪಾಸ್ಟರ್ ಹೇಳಿದ್ರು, ಈ ನಿಮಿತ್ತ ನಿನಗೆ ಸುಖ ಬರಬೇಕಂದ್ರೆ, ನಿನಗೆ ಕ್ಷೇಮ ಬರಬೇಕಂದ್ರೆ, ನೀನು ಆರೋಗ್ಯವಂತನಾಗಬೇಕಾದ್ರೆ ನೀನು ನಿನ್ನ ಹೆಂಡತಿಗೆ ಶುಭವಾಗಲಿ ಎಂದು ಹಾರೈಸಿಕೊಳ್ಳಬೇಕು ಅಂತ ಹೇಳಿದ. ಆತನ ಹಲ್ಲು ಕಡಿತಾ ಇದ್ದಾರೆ. ಏನು ಕಡಿತಾ ಇದ್ದಾನೆ? ಹಲ್ಲು ಕಡಿತಾ ಇದ್ದಾನೆ. ಸರ್, ಅವಳಿಗೆ ಶಾಪ ಮಾತ್ರ ಮಾಡೋದಿಲ್ಲ, ಆದರೆ ಅವ್ರಿಗೆ ಶುಭವಾಗಿ ಹೇಳಂದ್ರೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದನು. ಅವಳಿಗೆ ಆಶೀರ್ವಾದ, ಅವಳಿಗೆ ಒಳ್ಳೇದಾಗಲಿ ಅಂತ ನಾ ಹೆಂಗೆ ಹೇಳಿ? ಅವಳಿಗೆ ಶಾಪ ಕೊಡೋದಿಲ್ಲ, ಅವಳು ಹಾಳಾಗಲಿ ಅಂತ ಹೇಳೋದಿಲ್ಲ, ಆದರೆ ಅವಳಿಗೆ ಮೇಲಾಗಲಿ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ನಂಗೆ ಮನಸ್ಸು ಬರ್ತಾ ಇಲ್ಲ ಅಂತ ಹೇಳಿದ. ಆದರೆ ಮತ್ತು ಆತನಿಗೆ ತಿಳಿಸಿದ. ಕೀರ್ತನೆ 37ನೇ ಅಧ್ಯಾಯದಲ್ಲಿ ಆ ಸತ್ಯವನ್ನು ನಾವು ನೋಡ್ತೇವೆ, 8ನೇ ವಚನದಲ್ಲಿ. ಯಾಕೆಂದರೆ ಆ ಸಿಟ್ಟು, ಆ ಕ್ರೋಧ, ಆ ಸೇಡು, ಆ ದ್ವೇಷ ಮನುಷ್ಯನಿಗೆ ಎಂಥ ದೊಡ್ಡ, ಇದು ಸುಮಾರು 3,500 ವರ್ಷಗಳಿಂದ ಬರೆದಿರ್ತಕ್ಕಂಥ ಸತ್ಯ ನಿಯಮಗಳು ಇವು, ದೇವರು ಕೊಟ್ಟಿರ್ತಕ್ಕಂಥ ನಿಯಮ. ಓದ್ತೀರಾ? ಮತ್ತೆ ಕೀರ್ತನೆ 37, ಬೈಬಲ್ನಲ್ಲಿ ಇರತಕ್ಕಂಥ ಕೀರ್ತನೆ ಪುಸ್ತಕ 37 8ನೇ ವಚನದಲ್ಲಿ ನಾವು ನೋಡ್ತೇವೆ. ಓದ್ತೀರ ಒಬ್ಬರು? ಕೋಪ ಮಾಡಬೇಡ, ಕೋಪಿಸಿಕೊಳ್ಳಬೇಡ, ದ್ವೇಷ, ಉರಿಯನ್ನು ಬಿಟ್ಟು ಬಿಡು, ನಿನಗೆ ಕೇಡು ಆಗದ ಹಾಗೆ ನೀನು ಕೋಪಿಸಿಕೊಳ್ಳಬೇಡ. ನಿನ್ನ ಕೋಪ, ನಿನ್ನ ದ್ವೇಷ, ಕ್ರೋಧ ನಿನಗೆ ಕೇಡು ಮಾಡ್ತದೆ. ಹಲ್ಲೆಲೂಯಾ. ಇಂಟ್ರೆಸ್ಟಿಂಗ್ ಇಲ್ಲ ಇದು? ನೀನು ಯಾವತ್ತೂ ರೋಗದಲ್ಲಿರೋದಿಲ್ಲ. ಯಾರನ್ನು ದ್ವೇಷಿಸದೆ ಎಲ್ಲರನ್ನು ಪ್ರೀತಿಸ್ತಾ ಎಲ್ಲರ ಮೇಲೆ ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಇದ್ರೆ ನೀನು ಯಾವತ್ತಿಗೂ, ಪ್ರೈಸ್ ಲಾರ್ಡ್ ಜೀಸಸ್, ಯಾವತ್ತಿಗೂ ನಿನಗೆ ರೋಗನೇ ಆಗೋದಿಲ್ಲ. ನೀನು ಪೂರ್ಣ ಗುಣಮುಖನಾಗಿರ್ತಿ, ಆರೋಗ್ಯವಂತನಾಗಿರ್ತಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ತೆಲುಗು ಬೈಬಲ್ನಲ್ಲಿ ಚೆನ್ನಾಗಿದೆ, ಕೋಪವನ್ನು ಮಾಡುವುದನ್ನು ಬಿಟ್ಟು ಬಿಡು, ಕ್ರೋಧವನ್ನು ನಿಲ್ಲಿಸು, ಅದರ ನಿಮಿತ್ತ ನೀನು ವ್ಯಥೆ ಪಡಬೇಡ. ಕ್ರೋಧ ಮತ್ತು ರೌದ್ರ ಸಿಟ್ಟು ಇಂದ ನೀನೇ ವೇದನೆಯನ್ನು ಪಡೆಯುತ್ತಿ. ಆ ವೇದನೆ ಪಡೆದಂತೆ ನಿನಗೆ ಕೇಡು ಬರದಂತೆ ಕ್ರೋಧ ಮತ್ತು ಸಿಟ್ಟನ್ನು ನಿಲ್ಲಿಸಿಬಿಡು. ಯಾಕಂದರೆ ನಿನ್ನ ಸಿಟ್ಟು, ನಿನ್ನ ಕ್ರೋಧ, ನಿನ್ನ ದ್ವೇಷ, ನಿನ್ನ ಸೇಡು ನಿನ್ನನ್ನು ಮೊದಲು ಕೊಂದಾಗ್ತದೆ. ಅದು ಆ ಸಿಟ್ಟು, ಆ ಕ್ರೋಧ, ಆ ದ್ವೇಷ, ಆ ಅಸೂಯೆ, ಆ ದ್ವೇಷ, ಆ ಒಂದು ಸೇಡಿನ ಭಾವನೆ ಅದು ನಿನಗೆ ಕೇಡು ಮಾಡ್ತದೆ ಹೊರತು ನಿನ್ನ ಶತ್ರುಗೆ ಕೇಡು ಮಾಡೋದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಡಾಕ್ಟರ್ ಪಾಲ್ ಯಾಂಗಿಚ್ ಅವರು ಸುಂದರವಾಗಿ ದೇವರ ಈ ಯೇಸು ಕ್ರಿಸ್ತನು ಸಾರಿರತಕ್ಕಂಥ ಸಂದೇಶದಿಂದ, ಈ ನ್ಯಾಯ ಪ್ರಮಾಣಗಳಿಂದ, ಈ ತೋರಾದಿಂದ, ಈ ಒಂದು ಬೈಬಲಿಂದ ಆತನಿಗೆ ಸಲಹೆ ಕೊಟ್ಟ ಮೇಲೆ ಆತನು ಒಪ್ಪಿಕೊಂಡ. ಯಾಕಂದರೆ ಆತನ ವಿದ್ಯಾವಂತನು, ತಿಳುವಳಿಕೆ ಉಳ್ಳವನು. ಹೌದು, ನನ್ನ ಜೀವನ ಮತ್ತು ತಿರುಗಿ ನಾನು ಸಾಯದೆ ಬದುಕುತ್ತೇನೆ, ನಾನು ಗುಣಮುಖನಾಗುತ್ತೇನೆ, ಮತ್ತು ನಾನು ತಿರುಗಿ ನನ್ನ ಜೀವನವನ್ನು ಮತ್ತು ತಿರುಗಿ ಕಟ್ಟಿ ಎಬ್ಬಿಸಿಕೊಳ್ಳುತ್ತೇನೆ, ಮತ್ತು ಪುನಶ್ಚೈತನ್ಯ ನನ್ನ ಜೀವನದಲ್ಲಿ ಬರ್ತದೆ, ಮತ್ತು ಪುನಃಸ್ಥಾಪನೆ ನನ್ನ ಜೀವನದಲ್ಲಿ ಆಗ್ತದೆ ಅನ್ನತಕ್ಕಂಥ ಭಾವನೆಯಿಂದ ಸುಖ, ಸಮಾಧಾನ, ನೆಮ್ಮದಿ ಜೀವನ ನನಗಿದೆ ಎಂಬುದಾಗಿ ಹೇಳಿಕೊಂಡು ಈತನ ತಿಳಿದುಕೊಂಡಂತರ, ಹೌದಲ್ಲ, ಯೇಸು ಕ್ರಿಸ್ತನು ಸಾರಿರತಕ್ಕಂಥ ಈ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯ ನಿಜವಾಗಲೂ ನನ್ನನ್ನು ಚೈತನ್ಯ ತಂದು ನನ್ನನ್ನು ತಿರುಗಿ ಮತ್ತು ನೂತನವಾದಂಥ ಸುಖ ಜೀವನ, ಕ್ಷೇಮದ ಜೀವನಕ್ಕೆ ನಡೆಸ್ತದನ್ನತಕ್ಕಂಥ ನಂಬಿಕೆ ಅವನಿಗೆ ಉಂಟಾಯಿತು. ಆಗ ಪಾಲ್ ಯಾಂಗಿಚ್ ಅವರು ಆತನಿಗೆ ಒಂದು ಒಳ್ಳೆ ಬೈಬಲನ್ನು ಕೊಟ್ಟು, ಈ ಬೈಬಲನ್ನು ಓದ್ತಾ ಇರಪ್ಪ, ನಿನ್ನ ಜೀವನದಲ್ಲಿ ಎಲ್ಲ ಮೇಲಾಗ್ತದೆ. ಅವನೇನು ಮಾಡ್ದ? ಪ್ರತಿದಿನ ಬೈಬಲ್ನ ಒಂದು ಅಧ್ಯಾಯವನ್ನು, ಹೊಸ ಒಡಂಬಡಿಕೆಯ ಒಂದು ಅಧ್ಯಾಯವನ್ನು ಓದ್ತಾ, ಪ್ರಾರ್ಥನೆ ಮಾಡಿಕೊಳ್ತಾ, ತಾನು ಜೀವನವನ್ನು ಸಾಗಿಸ್ಕೊಳ್ತಾ, ಚರ್ಚ್ಗೆ ಪ್ರತಿನಿತ್ಯ ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಚರ್ಚ್ಗಳಲ್ಲಿ ಹೋಗಿ ಪ್ರಾರ್ಥನೆ ಆಲಯಗಳಲ್ಲಿ ಮತ್ತು ಸಭಾಪಾಲಕನ, ಆ ಪಾಸ್ಟರ್ ಇಂದ ಬರ್ತಕ್ಕಂಥ ಸಭಾಪಾಲಕರ, ಆ ಬೋಧಕರ ಬೋಧನೆಯನ್ನು ಕೇಳಿಕೊಂಡು ತನ್ನ ಮನಸ್ಸಲ್ಲಿ ಆನಂದದಿಂದ, ಹರ್ಷದಿಂದ ತುಂಬಿರ್ತಕ್ಕಂಥ ವ್ಯಕ್ತಿ ಸುಮಾರು ತಿಂಗಳುಗಳು ಕಳೆದ ನಂತರ ಮತ್ತು ತಿರುಗಿ ಪಾಲ್ ಯಾಂಗಿಚ್ ಹತ್ರ ಬಂದು ಆತನ ಮಾತಾಡಿದ. ಬಹಳ ಸಂತೋಷವಾಗಿದ್ದ ಆತನು. ಯಾಕಂದರೆ ಅವನು ಯಾವಾಗ ತನ್ನ ಹೆಂಡತಿಯನ್ನು ಕ್ಷಮಿಸಿ ಆ ಹೆಂಡತಿಗೆ ಶುಭವಾಗಲಿ ಎಂದು ಹಾರೈಸಲು ಆರಂಭ ಮಾಡಿದಾನೆ ಡಾಕ್ಟರ್ ಪಾಲ್ ಯಾಂಗಿಚ್ ಅವರು, ಬೈಬಲ್ನ ಸತ್ಯದಿಂದ ತಿಳಿಸಿ
ನಿನ್ನ ಶತ್ರುಗಳನ್ನು ಆಶೀರ್ವದಿಸಬೇಕು, ಅವರಿಗೆ ಮೇಲನ್ನು ಮಾಡಬೇಕು, ಅವ್ರಿಗೇನು ಕೊಡಬೇಕು, ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವರಿಗೆ ಶುಭ ಹಾರೈಸಬೇಕು ಹೊರತು ನೀನು ಕೇಡು ಹಾರೈಸಬಾರದು. ಅವಾಚ್ಯ ಶಬ್ದಗಳು, ಕೆಟ್ಟ ಶಬ್ದಗಳು, ನಾಶನ ಶಬ್ದಗಳು, ಬೈಗಳು ನಿನ್ನಿಂದ ಬರಬಾರದು ಎಂಬುದಾಗಿ ಹೇಳುವಾಗ ಅವೆಲ್ಲಗಳನ್ನು ಬಿಟ್ಟು ಸಿಟ್ಟನ್ನು ಬಿಟ್ಟು ಅವರ ಹೆಂಡತಿಯನ್ನು ಆಶೀರ್ವಾದಿಸಲು ಆರಂಭ ಮಾಡಿದ. ಡಾಕ್ಟರ್ ಪಾಲ್ ಯಾಂಗ್ ಇಚೋ ಹೇಳಿದ್ದವರಂತೆ, ಹಲ್ಲೆಲೂಯಾ, ಆರಂಭ ಮಾಡಿದ ಕೂಡಲೇ ಅವನು ಗುಣಮುಖನಾದ. 1 ತಿಂಗಳ ಆದ ನಂತರನೂ ಅವನು ಸತ್ತು ಹೋಗಲಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಹೆಂಡತಿಯನ್ನು ಕ್ಷಮಿಸಿ ಆ ಮೋಸ ಮಾಡಿರ್ತಕ್ಕಂಥ ಇನ್ನೊಬ್ಬ ಪುರುಷನನ್ನು ತಗೊಂಡು ಹೋಗಿ ಅನೈತಿಕವಾದ ಸಂಬಂಧದಲ್ಲಿ ಹೋಗಿ ಕೇಳಿರ್ತಕ್ಕಂಥ ಹೆಂಡತಿಯನ್ನು ಕ್ಷಮಿಸಿ ಅವಳಿಗೆ ಶುಭವಾಗಲಿ ಎಂದು ತನ್ನ ಬಾಯಿಂದ ಹಾರೈಸಿದ ಕೂಡಲೇ ಅವನಿಗೆ ಮೊದಲು ಶುಭವಾಯಿತು. ಹಲ್ಲೆಲೂಯಾ. ಅವನ ರೋಗ ಗುಣಮುಖವಾಯಿತು. ಅಲ್ಲದೆ ಅವನ ಲೈಸೆನ್ಸನ್ನು ರಿನ್ಯೂ ಮಾಡಿಕೊಂಡು, ಅವನು ಆಪರೇಟರ್ ಇದ್ದ, ಡೋಜರ್ ಆಪರೇಟರ್, ಟ್ಯಾಂಕರ್ ಆಪರೇಟರ್ ಆಗಿದ್ದ ಆ ವ್ಯಕ್ತಿ ಲೈಸೆನ್ಸನ್ನು ರಿನ್ಯೂ ಮಾಡಿಕೊಂಡಿದ್ದ ಕೂಡಲೇ ಮತ್ತು ಆ ಸೌತ್ ಕೊರಿಯಾದಲ್ಲಿರ್ತಕ್ಕಂಥ ನಗರ ಪಾಲಿಕೆ ಆಪರೇಟರ್ ಆಗಿ ಆತನಿಗೆ ಕೆಲಸಕ್ಕೆ ತೆಗೆದುಕೊಂಡ್ರು, ಸರ್ಕಾರಿ ಕೆಲಸಕ್ಕೆ. ಅವನು ಸಂತೋಷದಿಂದ ತುಂಬಿದ. ಅವನು ಯಾವ ಕೆಟ್ಟ ಚಟವನ್ನು ಮಾಡೋದನ್ನೆಲ್ಲ ಬಿಟ್ಟುಬಿಟ್ಟಿದ. ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಆರಂಭ ಮಾಡಿದ. ದಿನಗಳದಂತೆ ಅವನ ಮುಖದಲ್ಲಿ ಕಳೆ ಬಂತು. ಅವನ ಜೀವನ ಸುಖವಾಗಿತ್ತು. ಯಾಕಂದ್ರೆ ಅವನೇನು ಮಾಡಿದಾನೆ? ಹೆಂಡತಿ ಮೇಲೆ ದ್ವೇಷವನ್ನು ಬಿಟ್ಟುಬಿಟ್ಟ, ಕ್ಷಮಿಸಿಬಿಟ್ಟ, ಅವಳಿಗೆ ಶುಭವಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಆಗ ಪಾಲ್ ಯಾಂಗ್ ಇಚೋ ಅವರು ಹೇಳಿದಂತೆ, ಯಾವಾಗ ನಿನಗೆ ಸಿಟ್ಟು, ಆ ನೆನಪು ಬರ್ತದಲ್ಲ, ನಿನ್ನ ಹೆಂಡತಿ ಮೇಲೆ ನಿನಗೆ ದ್ವೇಷ, ಅಸೂಯೆ ಬರ್ತದಲ್ಲ, ಕೊಲ್ಲಬೇಕನ್ನಿಸ್ತದಲ್ಲ, ಆವಾಗೆಲ್ಲ ನಿನ್ನ ಬಾಯಿಂದ ಹೇಳು, ಅವಳಿಗೆ ಶುಭವಾಗಲಿ, ಅವಳನ್ನು ನಾನು ಕ್ಷಮಿಸಿದಂತೆ ಬಾಯಿಂದ ಹೇಳ್ತಾ ಹೋಗು, ಸಾಕು, ನಿನ್ನ ಬಾಯಿಂದ ಹೇಳಿದ್ರೆ ಸಾಕು ಅಂತ ಹೇಳ್ದ. ಹೀಗೆ ಹೇಳುತ್ತಾ ತನ್ನ ಬಾಯಿ ನುಡಿಯಿಂದ ಆತನ ಮೈ, ಆತನ ದೇಹ, ಆತನ ಮುರಿದು ಹೋಗಿರುವ ಮನಸ್ಸನ್ನು ದೇವರು ಮತ್ತು ತಿರುಗಿ ಗುಣಪಡಿಸಿದ. ಹಲ್ಲೆಲೂಯಾ. ಅವನು, ನಾನು ಸಾಯ್ತೇನೆ, ನಾನು ನನ್ನ ಹೆಂಡತಿಯನ್ನು, ನನ್ನ ಹೆಂಡತಿಯ ಮನೆತನದವ್ರನ್ನೆಲ್ಲ ಕೊಂದು ಹಾಕಿ ನಾನು ಕೂಡ ಸತ್ತು ಹೋಗೋನು ಹೆಂಗೋ ಅಂತೇಳಿ ಅವನ ಕೆಟ್ಟ ಆಲೋಚನೆ ಅವನನ್ನು ಬಿಟ್ಟುಕೊಂಡು ಬಂತು. ಅವನು ಗುಣಮುಖನಾಗದ. ಅಷ್ಟಲ್ಲದೆ ಅವನು ಮುರಿದ ಹೃದಯಕ್ಕೆ ಮತ್ತು ತಿರುಗಿ ಚೈತನ್ಯ ಉಂಟಾಯಿತು ಮತ್ತು ಒಳ್ಳೆಯ ಆಲೋಚನೆ, ಧೈರ್ಯ, ಸಾಮರ್ಥ್ಯ ಮತ್ತು ನಾನು ಬದುಕುತ್ತೇನೆ ಅನ್ನತಕ್ಕಂಥ ಆಶಾಕಿರಣ ಅವನಲ್ಲಿ ಉದಯಿಸಿತ್ತು. ಹಲ್ಲೆಲೂಯಾ. ಆಗ ಈಗ ನನ್ನ ಬದುಕು ಸುಖವಾಗಿರ್ತದೆ, ಕ್ಷೇಮವಾಗಿರ್ತದೆ ಅಂಥೇಳಿ ಬಹಳ ಸಂತೋಷವಾಗಿದ್ದ ಕೂಡಲೇ ಮತ್ತು ಆತನು ಬೈಬಲನ್ನು ಓದ್ತಾ ತಿಳಿದುಕೊಂಡು ತನ್ನ ಹೆಂಡತಿ ಹತ್ರ ಮತ್ತು ಹೋಗಿದ. ಅಂಥ ಕೆಟ್ಟ ಹೆಂಡತಿ, ಅವನು ಇನ್ನೊಬ್ಬನ ಜೊತೆಯಲ್ಲಿ ಪಾಪ ಸಂಬಂಧ ಇಟ್ಟುಕೊಂಡು ಬಾಳ್ತಿರ್ತಕ್ಕಂಥ ವ್ಯಕ್ತಿ ಆ ಹೆಂಡತಿ ಹತ್ರ ಮತ್ತು ಹೋಗಿ ಆ ಹೆಂಡತಿಯನ್ನು ಕೇಳಿದ, ಬಾಳೆ, ನೀ ಬಂದ್ಬಿಡು, ನಾನು ಕ್ಷಮಿಸಿದೆ, ನೀನು ನನ್ನ ಜೊತೆಯಲ್ಲಿ ಮತ್ತೊಂದು ಸಾರಿ ಬಾಳ್ವೆ ಮಾಡು, ನಾನೀಗ ಮತ್ತೊಂದು ಅವಕಾಶ ಕೊಡ್ತೇನೆ ಎಂಬುದಾಗಿ ಹೆಂಡತಿಯನ್ನು ಕ್ಷಮಿಸಿ ಕರೆದ. ಹಲ್ಲೆಲೂಯಾ. ಕರೆದು ಕೂಡಲೇ ಆ ಹೆಂಡತಿ ಲಜ್ಜೆಯಿಂದ ತುಂಬಿ, ಅವಳಿಗೆ ಬರಲಿಕ್ಕೆ ಮುಖ ಇಲ್ಲದೆ, ನಾನು ಬರಲಿಕ್ಕಾಗಲ್ಲ, ನಾನು ಇನ್ನೇನು ಮುಖ ತೋರಿಸಲಿ, ಯಾರಿಗೆ ಮುಖ ತೋರಿಸಲಿದೆ, ತನಗೆ ಬರಲಿಕ್ಕಾಗದೆ ತನ್ನ ಲಜ್ಜೆಯಿಂದ ತುಂಬಿ ಪೂರ್ಣವಾಗಿ ನಾನು ಪಾಪ ಮಾಡಿಬಿಟ್ಟಿದ್ದೇನೆ, ನಾನು ಎಂಥ ದುರ್ಮಾರ್ಗತನ ಮಾಡಿಬಿಟ್ಟಿದ್ದೇನೆ ಎಂಬುದಾಗಿ ತಾನು ಬರಲಿಕ್ಕಾಗಲಾರಂಥ ಮುಖ ಇಲ್ಲದಂತೆ ಅವಳು ಬರಲಿಕ್ಕಾಗೋದಿಲ್ಲ ಎಂಬುದಾಗಿ ಹೇಳಿಬಿಟ್ಲು. ಆಗ ಮತ್ತು ತಿರುಗಿ ಆ ಮನುಷ್ಯನು ತನ್ನ ದಿನನಿತ್ಯದ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ಮತ್ತು ತೊಡಗಿದ. ಕೆಲಸ ಮಾಡಿಕೊಳ್ತಾ ತನ್ನ ಕುಟುಂಬವನ್ನು ರೂಪಿಸಿಕೊಂಡ ಮತ್ತು ಒಳ್ಳೆಯ ಮನೆ ತೆಗೆದುಕೊಂಡ ಮತ್ತು ಸುಖವಾಗಿದ್ದ, ಗ್ರ್ಯಾಂಡ್ ಆಗಿದ್ದ, ಹ್ಯಾಂಡ್ಸಮ್ ಆದ, ಪಾಶ್ ಆದ. ಅವನನ್ನು ನೋಡಿದ್ದವರೆಲ್ಲರೂ ಎಲ್ಲ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಹುಡುಗ. ಹೆಂಡತಿ ಮೋಸ ಮಾಡಿ ಹೋಗಿದ್ದಾಗ ಸಾಯ್ತಿರತಕ್ಕಂಥ ವ್ಯಕ್ತಿ, TB ರೋಗದಿಂದ ತಿಂಗಳ ನಂತರ ಸಾಯ್ತಕ್ಕಂಥ ವ್ಯಕ್ತಿ ಬದುಕಿ ಆರೋಗ್ಯವಾಗಿ ಪುಷ್ಟಿಯಾಗಿದ್ದಾನೆ, ಎಷ್ಟು ಸುಂದರವಾಗಿದ್ದಾನೆ ಹುಡುಗ. ಹಲ್ಲೆಲೂಯಾ. ಸುಂದರವಾಗಿದ್ದಾನೆ ಹುಡುಗ. ಇಂಥ ಒಂದು ಹುಡುಗನನ್ನು, ಗಂಡನನ್ನು ಬಿಟ್ಟು ಹೋಗಿದ್ದಾಳೆ ಅವಳು. ಎಂಥ ಒಂದು ದುರ್ಮಾರ್ಗಿ, ಎಂಥ ಮೂರ್ಖ ಹೆಂಡತಿ ಅಂತೇಳಿ ಜನರೆಲ್ಲ ಆ ಹೆಂಡತಿಯನ್ನು ತೆಗಳುತ್ತಾ ಇದ್ರು, ಉಗುಳುತ್ತಾ ಇದ್ರು. ಆದರೆ ಈ ಮನುಷ್ಯನನ್ನು ನಿಜವಾಗಲೂ ಈ ಮನುಷ್ಯ ಭಲೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಈತನ ಚರ್ಚೆಗೆ ಹೋಗ್ಲಿಕ್ಕೆ ಆರಂಭ ಮಾಡಿದ, ಬೈಬಲ್ ಓದಲಿಕ್ಕೆ ಆರಂಭ ಮಾಡಿದ, ಕ್ಷಮಿಸುವ ಗುಣವನ್ನು ಕಳ್ಕೊಂಡ. ಆ ಕ್ಷಮಿಸುವ ಗುಣದಿಂದಲೇ, ಆ ಕ್ಷಮಿಸುವುದಂದ್ರೆ ಅವನು ಗುಣಮುಖನಾಗಿದ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇದು ಯಾರು ಬೇಕಾದರೂ ಮಾಡ್ಬೋದು. ನೀವು ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಉಪದೇಶವನ್ನು ಕೇಳಿ ಭೂಲೋಕದ ಯಾವ ಮಾನವನಾಗಲಿ, ಯಾವ ಜಾತಿ ಜನನಾಗಲಿ, ಬಡವನಾಗಲಿ, ಕಿರಿಯನಾಗಲಿ, ಹಿರಿಯನಾಗಲಿ, ಧನವಂತನಾಗಲಿ, ಬಡವನಾಗಲಿ, ಅವನು ಸಿರಿಯನಾಗಲಿ, ಭಿಕ್ಷಕನಾಗಲಿ, ಯಾರೇ ಇರಲಿ, ಕ್ಷಮಿಸುವುದು ಯಾರಿಗೂ ಬರ್ತದೆ. ಅದಕ್ಕಾಗಿ ಏನು ದುಡ್ಡು ಖರ್ಚಾಗೋದಿಲ್ಲ, ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ಲಾಸ್ ಆಗೋದಿಲ್ಲ ನೀವು ಕ್ಷಮಿಸುವುದರಿಂದ. ಅಥವಾ ನೀವೇನು ಸಿಲುಬೆಗೆ ಹೋಗಿ ಸಾಯಬೇಕಾಗಿರ್ತಕ್ಕಂಥ ಖರ್ಚು ಸತ್ತು ನಿಮ್ಮನ್ನು ನೀವು ತ್ಯಾಗ ಮಾಡಬೇಕು, ದಹನ ಬಲಿಯಾಗಿ ಅರ್ಪಿಸಬೇಕನ್ನತಕ್ಕಂಥ ಸಾಧ್ಯತೆ ಕೂಡ ಇಲ್ಲ.
ಸುಮ್ಮನೆ ಮನೋಪೂರ್ವಕದಿಂದ ಹೇಳ್ತಿರಲ್ವಿಯ. ಆದ ಕಾರಣ ಈ ವ್ಯಕ್ತಿ ಆ ಮಿಲಿಟರಿಯಲ್ಲಿ ಬಂದಿರತಕ್ಕಂಥ ಆ ವ್ಯಕ್ತಿ, ಪೀಡಿತ ವ್ಯಕ್ತಿಗೆ ಈ ಸಲಹೆಯನ್ನು ಕೊಟ್ಟು ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡೋದಾಗಿಂದ ಆತನ ಜೀವನದಲ್ಲಿ ಸುಖವಾಯಿತು. ಮತ್ತು ಆ ದೇಶದ ಕಾಯ್ದೆ ಅನುಸಾರವಾಗಿ ಕೆಲವು ವರ್ಷಗಳಾದ ನಂತರ ಆ ಹೆಂಡತಿ ಮರಳಿ ಬರದೇ ಹೋದರೆ ಅವ್ರಿಗೊಂದು ಕಾಯ್ದೆ ಇರ್ತದೆ. ಅದು ತನ್ನಿಂತಾನೇ ಅವರ ಬಿಡುಚೀಟು ಅಂದರೆ ಅವರ ಡೈವರ್ಸು ಒಪ್ಪಲಾಗಿರೋದ್ರಿಂದ ಆತನು ಒಳ್ಳೆಯ ಒಂದು ಯುವತಿಯನ್ನು ಮದುವೆ ಮಾಡಿಕೊಂಡು ತಾನು ಸುಖ ಜೀವನವನ್ನು ಆರಂಭ ಮಾಡಿದ. ಹಲ್ಲೆಲೂಯಾ. ಯಾಕಂದರೆ ಅವಳು ಎಷ್ಟು ಮಾಡಿದ್ರೂ ಬರಲಿಲ್ಲ. ಆದರೆ ಸುಮಾರಷ್ಟು ವರ್ಷಗಳಾದಮೇಲೆ ಆ ದೇಶದ ಕಾಯ್ದೆ ನಿಮಿತ್ತ ಇಷ್ಟು ವರ್ಷಗಳು ಅವಳು ಬರದೇ ಇದ್ದರೆ ಅದು ಡೈವರ್ಸ್ ಆಗಿ ಅದು ವಿವಾಹ ವಿಚ್ಛೇದನ ಎಂದು ಪರಿಗಣಿಸಿ ಅವರಿಗೆ ವಿವಾಹ ವಿಚ್ಛೇದನದ ಪ್ರಮಾಣ ಪತ್ರವನ್ನು ಕೊಟ್ಟು ಮತ್ತೊಂದು ಮದುವೆ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಕ್ಕಾಗಿ ಆ ಮನುಷ್ಯ ಒಂದು ಒಳ್ಳೆ ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೆದು ಸುಖವಾಗಿ ಬದುಕಲು ಆರಂಭಿಸಿದ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ದೇವರ ಮಕ್ಕಳೇ, ನಾನು ಹೇಳೋದಂದರೆ ಯೇಸು ಕ್ರಿಸ್ತನನ್ನ ಸಂದೇಶ, ಯೇಸು ಕ್ರಿಸ್ತನು ಬಂದಿದ್ದು ಯಾಕೆಂದರೆ ಬಡವರಿಗೆ ಶುಭ ಅನಿಸೋದಕ್ಕಾಗಿ, ಮುರಿದ ಮನದವರಿಗೆ ಗುಣಪಡಿಸೋದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಮತ ಸಾರಲಿಕ್ಕೆ ಬಂದಿಲ್ಲ, ಆತನು ಮತವನ್ನು ಸಾರಲಿಕ್ಕೆ ಬಂದಿಲ್ಲ, ಆತನು ಪರಲೋಕ ರಾಜ್ಯದ ವ್ಯವಸ್ಥೆಯನ್ನು ಸಾರಲಿಕ್ಕೆ ಬಂದಿದ್ದ. ಗಂಭೀರವಾಗಿ ಹೇಳ್ತೀರಲ್ವಯ್ಯ. ದೇವರ ನಾಮಕ್ಕೆ ಮೆಮ್ಮಟಲಿ. ನಾನು ಇವತ್ತು ನನ್ನ ಜೊತೆಲಿ ಕೂಡ ನೀವು ಕೂಡ ಏಕೀಭವಿಸೋದಾದರೆ ಪ್ರಾರ್ಥನೆಯಲ್ಲಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅದೇನೆಂದರೆ, ನಿನಗೂ ಈ ಒಂದು ಕ್ಷಮಿಸುವ ಗುಣವನ್ನು ಯೇಸು ಕ್ರಿಸ್ತು ಅನುಗ್ರಹಿಸಲಿ, ನಿನ್ನ ಮನೆಯಲ್ಲಿಯೂ ನಿನ್ನ ಕುಟುಂಬಕ್ಕೂ ಕ್ಷೇಮವಾಗಲಿ, ಸುಖವಾಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಎಲ್ಲರೂ ನನ್ನ ಜೊತೆಯಲ್ಲಿ ಕಣ್ಣನ್ನು ಮುಚ್ಚಿರಿ, ಯಾಕಂದರೆ ನಿಜವಾಗಲೂ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಹೌದು, ಕರ್ತನಾದ ಯೇಸುವೆ, ನೀನು ಈ ಲೋಕಕ್ಕೆ ಬಂದಿದ್ದು ಬಡವರಿಗೆ ಶುಭ ವರ್ತಮಾನ, ನಿನ್ನ ಬಡತನದಿಂದ ಬಿಡುಗಡೆ, ಮನಮುರಿದವರಿಗೆ, ಕುಸಿದು ಹೋಗಿದ್ದವರಿಗೆ ಕರ್ತನೆ ರಾಜ ಗುಣಮುಖರಾಗುತ್ತಾರೆ, ಅವರ ಹೃದಯ ಗುಣವಾಗ್ತದೆ ಎಂಬುದಾಗಿ ನೀನು ತಿಳಿಸಿದೆ ಕರ್ತನೆ. ಅದೇ ರೀತಿಯಲ್ಲಿ ಕರ್ತನೆ, ಬಡವರಿಗೆ ಶುಭ ವರ್ತಮಾನ, ಬಾಧಿತರಿಗೆ ಬಿಡುಗಡೆ, ಸೆರೆಮನೆಯಲ್ಲಿದ್ದವರಿಗೆ ಬಿಡುಗಡೆ, ತದನಂತರ ಯೂಬ್ಲಿ ವರ್ಷವನ್ನು, ಈ ಸುಖದ ವರ್ಷವನ್ನು, ಕ್ಷೇಮದ ವರ್ಷವನ್ನು ಸಾರಲಿಕ್ಕೆ ಬಂದಿ ಎಂಬುದಾಗಿ ನೀನು ಹೇಳಿದ್ದ ಈ ಶುಭ ವರ್ತಮಾನದಿಂದ ಕರ್ತನೆ, ಡಾಕ್ಟರ್ ಪಾಲ್ ಯಾಂಗಿಚು ಅವರು, ಆ ದೊಡ್ಡ ಸೇವಕರು, ಒಂದು ಮುರಿದು ಹೋಗಿರ್ತಕ್ಕಂಥ ಒಂದು ಸೇನಾಪಡೆಯಲ್ಲಿ ಕೆಲಸ ಮಾಡ್ತಿದ್ದ ಸೈನಿಕನಿಗೆ ಸಲಹೆಯನ್ನು ಕೊಟ್ಟು ಬೈಬಲಲ್ಲಿ ಇರ್ತಕ್ಕಂಥ ಯೇಸುವಿನ ನೀತಿಯನ್ನು ಬೋಧಿಸಿ ತನ್ನ ಹೆಂಡತಿಯನ್ನು ಕ್ಷಮಿಸುವಂತೆ ಪ್ರೇರೇಪಿಸಿ, ಅವರ ಹೆಂಡತಿ ಮೇಲೆ ಇರತಕ್ಕಂಥ ದ್ವೇಷವನ್ನು ಹೋಗಲಾಡಿಸಿ ಆತನಲ್ಲಿ ಕ್ಷಮೆ, ಕರುಣೆ, ದಯೆ, ಶುಭ ಹಾರೈಸುವ ಗುಣವನ್ನು ಸ್ಥಾಪಿಸಿ ಆತನ ಜೀವನದಲ್ಲಿ ಆ ಯುವಕನು ಗುಣಮುಖನಾಗಿ, ಸುಖವಂತನಾಗಿ, ಆರೋಗ್ಯವಂತನಾಗಿ, ಗುಣವಂತನಾಗಿ, ಸಾತ್ವಿಕನಾಗಿ ಜೀವನದಲ್ಲಿ ಸುಖವಾಗಿ ಸಾಗಿಸ್ತಾ ಇದ್ದಾನೆ. ಆದ ಕಾರಣ ಇವತ್ತು ನನ್ನ ಸಂದೇಶವನ್ನು ಕೇಳಿರ್ತಕ್ಕಂಥ ಎಲ್ಲ ಭಕ್ತರೇ, ದೇವರ ಮಕ್ಕಳೇ, ಕೇಳಿರ್ತ ಎಲ್ಲ ವೀಕ್ಷಕರೇ, ನನ್ನ ಪ್ರಿಯ ಸ್ನೇಹಿತರೆ, ನಾನು ನಿಮಗೆ ಹೇಳೋದೇನೆಂದರೆ, ಯೇಸು ನಿನ್ನ ಜೀವನದಲ್ಲಿ ಕೂಡ ಈ ಸುಖವನ್ನು ಅನುಗ್ರಹಿಸುತ್ತಾನೆ. ಇವತ್ತೇ ನೀನು ನಿನ್ನ ಶತ್ರುಗಳನ್ನು, ನಿನ್ನನ್ನು ನೊಂದಿಸಿದವ್ರನ್ನು, ನಿನಗೆ ಬಾಧೆ ಮಾಡಿದವ್ರನ್ನು, ನಿನಗೆ ಬಾಧಿಸಿದವ್ರನ್ನು, ನಿನಗೆ ಮೋಸ ಮಾಡಿದವ್ರನ್ನು, ಅಥವಾ ನಿನ್ನ ಹೆಂಡತಿ ಆಗಿರ್ಬೋದು, ಅಥವಾ ನಿನ್ನ ಗಂಡನಾಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಸ್ನೇಹಿತನಾಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳು, ರಕ್ತ ಸಂಬಂಧಿಕರು, ಯಾರನ್ನು ನೀವು ನಂಬಿಕೊಂಡಿದ್ರು ಅವರೇ ನಿನಗೆ ಮೋಸ ಮಾಡಿ ನಿನ್ನ ಹೃದಯವನ್ನು ಮುರಿದಿರ್ಬೋದು. ಯೇಸು ಇವತ್ತು ನಿನ್ನ ಮನ ಮುರಿದಿದ್ದನ್ನು ಆತನು ತನ್ನ ಗಾಯಗಳ ಹಸ್ತವನ್ನು ಚಾಚಿ ಮುಟ್ಟಿ ಗುಣಪಡಿಸಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಎಲ್ಲ ರೋಗಗಳಿಂದ, ಮಾನಸಿಕ ಅಸ್ವಸ್ಥತೆಯಿಂದ ಮತ್ತು ಎಲ್ಲ ರೀತಿಯಾದ ಚಿಂತೆ, ಬಾಧೆಗಳಿಂದ ದೇವರು ನಿನ್ನನ್ನು ಬಿಡುಗಡೆ ಮಾಡಲಿ ಎಂಬುದಾಗಿ ನಾನು ಕೋರ್ತಾ ಇದ್ದೇನೆ. ಕುಟುಂಬಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವನದಲ್ಲಿ ಸುಖವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯ ಸದಾಕಾಲ ಇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ನಾನು ತಿರುಗಿ ಈ ಒಂದು ಶುಭ ವಾರ್ತೆಯಲ್ಲಿ, ಈ ಒಂದು ಶುಭ ಸಂದೇಶದಲ್ಲಿ ಮತ್ತು ತಿರುಗಿ ನಾನು ನಿಮ್ಮ ಹತ್ರ ಬರ್ತೇನೆ. ಅದಕ್ಕಾಗಿ ನೀವೆಲ್ಲ ಕಾದಿರ್ತೀರಿ. ಪ್ರತಿ ಸಾರಿ ನಾನು ಸಾರ್ತಕ್ಕಂಥ ಶುಭವಾರ್ತೆ ಅನೇಕ ನಿಮ್ಮ ಸ್ನೇಹಿತರಿಗೂ ಕೂಡ ಇದು ಹಂಚಿಕೊಡ್ರಿ. ಯೂಟ್ಯೂಬ್ನಲ್ಲಿ ಪಾಸ್ಟರ್ ಎನ್ ದೇವದಾಸ್ ಅನ್ನತಕ್ಕಂಥ ಚಾನಲಲ್ಲಿ ಕೂಡ ನೀವು ಬಂದರೆ ಅಲ್ಲಿ ಕೂಡ ನನ್ನ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ನೀವು ವೀಕ್ಷಿಸಿ ನಿಮ್ಮ ಜೀವನದಲ್ಲಿ ಸುಖವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯ, ಸಮಾಧಾನ, ಐಶ್ವರ್ಯ ಯಾವಾಗಲೂ ಹೊಂದಿರಲಿ ಎಂಬುದಾಗಿ ಹಾರೈಸುತ್ತಾ ನಿಮ್ಮನ್ನು ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು.